ಪ್ರತಿ ಕ್ಷಣದ ಸುದ್ದಿಗಾಗಿ ಟಿವಿ9 ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ. ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ಕೊಟ್ಟಾಗಿದೆ. ಇದೆಲ್ಲದರ ಜೊತೆಗೆ ಒಂದು ಸಂಗತಿಯನ್ನು ಮಾತಾಡಲೇಬೇಕು. ನಾನು ಹೇಳಿದಂತೆ ಕೆಲವೊಂದು ಪಾಯಿಂಟ್ಗಳನ್ನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ನಾವೇನಾದರೂ ಚೀನಾದ ವಿರುದ್ಧ ಇಲ್ಲಿ ತನಕ ಸೋತಿದ್ದೀವಿ ಅಂತಂದರೆ ಅದು ನಮ್ಮ ಸೋಲಲ್ಲ, ಅದು ಸೈನಿಕರ ಸೋಲಲ್ಲ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಇದು ನಮ್ಮ ರಾಜಕಾರಣಿಗಳು ಯಾವ್ಯಾವ ನೀತಿಗಳನ್ನು ಅನುಸರಿಸಿದ್ರಲ್ಲ ಅದರ ಸೋಲು ಅನ್ನುವಂಥದ್ದು. ಜೊತೆಗೆ ನಮ್ಮ ರಾಜತಾಂತ್ರಿಕ ವಿಚಾರಗಳಿದೆಯಲ್ಲ ಅದರ ಸೋಲು. ಇನ್ನು ಇದ್ರ ಬಗ್ಗೆ ಮಾತಾಡ್ತೀನಿ ನಾನು. ಅದಕ್ಕಿಂತ ಮೊದಲು ನಾಳೆ ಮೃತ ಕರ್ನಲ್ ಸಂತೋಷ್ ಅವರ ಅಂತ್ಯಕ್ರಿಯೆ ಆಗುತ್ತೆ. ತೆಲಂಗಾಣ ರಾಜ್ಯದ ಸೂರ್ಯಪೇಟೆನಲ್ಲಿ ಅವರ ಅಂತ್ಯಕ್ರಿಯೆ ಆಗುತ್ತೆ ಅನ್ನುವಂಥದ್ದು. ಅದನ್ನೇ ನಾವೀಗ ಬ್ರೇಕಲ್ಲಿ ಮಾತಾಡ್ತಾ ಇದ್ವಿ ಅಧಿಕಾರಿಗಳ ಜೊತೆಗೆ. ಯಾಕಂದರೆ ಆ ಸೈನಿಕರ ಶವ ಬರುತ್ತಲ್ಲ ಅಂತ ಸಂದರ್ಭದಲ್ಲಿ, ಅವ್ರು ನೋಡಿದಂಥ ಸಂದರ್ಭದಲ್ಲಿ ಕರುಳು ಕಿವುಚಿ ಬರುತ್ತೆ ಅನ್ನುವಂಥ ಮಾತನ್ನು ನಮ್ಮ ಹಿರಿಯ ಅಧಿಕಾರಿಗಳು ಹೇಳ್ತಾ ಇದ್ರು. ಅದನ್ನು ನೆನೆಸ್ಕೊಂಡೇ ನನ್ನ ಕಣ್ಣಲ್ಲಿ ನೀರು ಬಂತು ನಿನ್ನೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳ್ತಾ ಇದ್ರು. ಕರ್ನಲ್ ಸಂತೋಷ್ ಕುಮಾರ್ ಅಂತ್ಯಕ್ರಿಯೆ ನಾಳೆ ನಡೆಯುತ್ತೆ. ತೆಲಂಗಾಣ ರಾಜ್ಯದ ಸೂರ್ಯಪೇಟೆನಲ್ಲಿ ಅಂತ್ಯಕ್ರಿಯೆ ಆಗುತ್ತೆ. ನಾನು ಇದ್ರ ಬಗ್ಗೆ ಮಾತಾಡಲ್ಲ. ಏನು ಅಂತಂದರೆ ಈ ಪರಿಹಾರದ ಬಗ್ಗೆ ಮಾತಾಡಲ್ಲ. ಯಾಕಂದರೆ ಪರಿಹಾರ ಅನ್ನುವಂಥದ್ದು ಇದೆಯಲ್ಲ ಅದಕ್ಕೆ ನಿಜಕ್ಕೂ ಅರ್ಥ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಆಮೇಲೆ ಒಂದು ಲೆಕ್ಕದಲ್ಲಿ ಏನು ಅಂದರೆ ಆ ಪರಿಹಾರದ ಮೊತ್ತವನ್ನು ಕೂಡ ನೀವು 1/3 ಪಟ್ಟು ಏರಿಸಿದ್ರೆ ಮಾತ್ರ ಸಮಾಧಾನ. ಯಾಕಂದರೆ ತೀರಾ ಅವರು ಒಬ್ಬ ಸೈನಿಕನ ಬೆಲೆನ ನಾವು 25 ಲಕ್ಷ 30 ಲಕ್ಷ ಅಂತ ಹಾಕಿಬಿಟ್ರೆ ಎಷ್ಟು ಜನ ಸತ್ತರೂ ಕೂಡ ಮತ್ತೆ ಜನ ಬರ್ತಾರೆ. ಆದರೆ ಒಬ್ಬ ಸೈನಿಕ ಹೋದರೆ ಖಂಡಿತವಾಗಲೂ ಅವನ ಸ್ಥಾನವನ್ನು ಎಂದೂ ಕೂಡ ತುಂಬಲಿಕ್ಕೆ ಸಾಧ್ಯ ಇಲ್ಲ. ಇದು ಗಮನಿಸಬೇಕಾದಂಥ ಸಂಗತಿ. ನಾವು ನೋಡ್ತಾ ಇದ್ದೀವಿ ಅವರ ಮನೆಯ ಚಿತ್ರಣವನ್ನು. ನಿಜಕ್ಕೂ ಇನ್ನೂ ಅಂತಂದರೆ ನೋಡಿ, ಹೆಂಡತಿ, ಆ ಪುಟ್ಟ ಮಗು, ಆ ದುಃಖ ಇದೆಯಲ್ಲ ಕಳ್ಕೊಂಡ್ರಿಗೆ ಮಾತ್ರ ಗೊತ್ತಿರುತ್ತೆ. ವಯಸ್ಸಾದಂಥ ತಂದೆ ತಾಯಿಗಳು ಪುತ್ರ ಶೋಕಂ ನಿರಂತರಂ ಅನ್ನುವಂಥ ಮಾತಿದೆ. ಏನು ಅಂತಂದರೆ ಆ ಕಳ್ಕೊಂಡ್ರ ನೋವಿದೆಯಲ್ಲ. ಈಗ ಮಾತಾಡ್ತಾ ಸಂದರ್ಭದಲ್ಲಿ ನವೀನ್ ನಾಗಪ್ಪ ಹೇಳ್ತಾ ಇದ್ರು, ನನ್ನ ಕಾಲ ಹತ್ತಿರ ಬಂದು ಬಿದ್ದಿದೆ ಗ್ರೆನೇಡ್, ನನಗೆ ಒಂದೇ ಒಂದು ಮಾರ್ಗ ಉಳಿದಿರುವಂಥದ್ದು ಏನು ಅಂದ್ರೆ ಅದನ್ನು ತೆಗೆದು ಬಿಸಾಕಬೇಕು ಹೊರಗಡೆಗೆ. ಬಿಸಾಕದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ ನನಗೆ. ಆದರೆ ಹೆಂಗೆ ಬಿಸಾಕಬೇಕು ಅದಕ್ಕೊಂದು ಬೇಕಲ್ಲ, ಅದಕ್ಕೊಂದು ಅಟ್ಲೀಸ್ಟ್ ಎತ್ತಿ ಬಿಸಾಕಬೇಕು ಅಂದ್ರೂ. ಎತ್ತಿ ಬಿಸಾಕಿದ ತಕ್ಷಣ ವಾಪಸ್ ಬಂದು ಮತ್ತೆ ಕಾಲ ಹತ್ತನೇ ಬಿದ್ದುಬಿಟ್ರೆ ಗತಿ ಏನು? ತಕ್ಷಣಕ್ಕೆ ಅವ್ರು ಅನಿಸಿದ್ದೇನು ಅಂತಂದರೆ, ನನ್ನ ಶವ ಅಟ್ಲೀಸ್ಟ್ ಮನೆಗೆ ಹೋದಂಥ ಸಂದರ್ಭದಲ್ಲಿ ನನ್ನ ಮಗ ಅಂತ ಕಂಡಿಡಲಿ ನಮ್ಮ ಅಪ್ಪ ಅಮ್ಮ. ಯಾಕಂದರೆ ಮುಖ ಛಿದ್ರ ಆಗೋಯ್ತು ಅಂದರೆ ಗತಿ ಏನು? ನೋಡಿ ಎಂಥ ಒಂದು ಮನಸ್ಥಿತಿ ಆ ಸಂದರ್ಭದಲ್ಲಿ. ನಿಜಕ್ಕೂ ಅನುಭವಿಸಿದರೆ ಮಾತ್ರ ಗೊತ್ತಿರುತ್ತೆ. ಸಾವನ್ನು ಭಾಳ ಹತ್ತಿರದಿಂದ ಕಂಡಂಥವ್ರು. ಜೊತೆಗೆ ಅಲ್ಲಿಂದ ಅವ್ರ ಬಲಗಡೆಗೆ ಜಂಪ್ ಆದಂಥ ಸಂದರ್ಭದಲ್ಲಿ ಅದು ಸ್ಫೋಟ ಆಯಿತು ಅಂತ. ನೋಡಿ ಎಂಥ ಒಂದು ಸ್ಥಿತಿ ಅಂದರೆ ಕಳ್ಕೊಂಡ್ರಿಗೆ ಮಾತ್ರ ಗೊತ್ತಿರುತ್ತೆ. ನಾವಿಲ್ಲಿ ಆರಾಮಾಗಿದ್ದೀವಿ ಸ್ವಾಮಿ, ನಾಳಿನ ನಮ್ಮ ದಿನಗಳಿಗೋಸ್ಕರ ಜೀವ ಕೊಡ್ತಾ ಇದ್ದಾರಲ್ಲ, ಜೀವ ತೆಯ್ತಾ ಇದ್ದಾರಲ್ಲ ಸೈನಿಕರು, ಅವ್ರಿಗೊಂದು ಇಲ್ಲಿಂದ ದೊಡ್ಡ ಹ್ಯಾಟ್ಸ್ ಆಫ್. ನಿಮ್ಗಳಿಂದಾಗಿ ದೇಶ ಉಳಿದಿದೆ. ಅದಕ್ಕೆ ನಾನು ಯಾವಾಗಲೂ ಹೇಳುವಂಥದ್ದು, ನಮ್ಮ ಸೋಲು ಇಲ್ಲಿ ತನಕ ಆಗಿರುವಂಥ ಸೋಲು ಇದೆಯಲ್ಲ ಅದು ನಮ್ಮ ಸೋಲಲ್ಲ, ನಮ್ಮ ರಾಜತಾಂತ್ರಿಕ ಸೋಲದು, ರಾಜಕಾರಣಿಗಳ ಚಿಂತನೆಯ ಸೋಲದು. ಅಷ್ಟು ಮಾತ್ರ ನಾವು ಹೇಳಲಿಕ್ಕೆ ಸಾಧ್ಯ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈಗ ಚಕ್ರವರ್ತಿ ಸುಲಿಬೆಲೆ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿಗಳೇ, ನಾವು ಸಾಕಷ್ಟು ಸಂಗತಿಗಳ ಬಗ್ಗೆ ಮಾತಾಡಿದ್ವಿ. ಆರಂಭದಿಂದ ಇಲ್ಲಿ ತನಕ ಚೀನಾವನ್ನು ಇಷ್ಟರ ಮಟ್ಟಿಗೆ ಬಹಳ ಎತ್ತರ ಸ್ಥಾನದಲ್ಲಿ ನಿಲ್ಲಿಸಿದಂಥವ್ರು ಯಾರು? ಹಿಂದಿ ಚೀನಿ ಭಾಯಿ ಅಂತ ಹೇಳಿದಂಥವ್ರು ಯಾರು? ವಿಶ್ವಸಂಸ್ಥೆನಲ್ಲಿ ಅವ್ರಿಗೊಂದು ಖಾಯಂ ಸದಸ್ಯತ್ವ ಕೊಟ್ಟು ದಯಪಾಲಿಸಿ ಅದು ಎಲ್ಲೊಂದು ಕಡೆಗೆ ನಾವು ಕೃತಾರ್ಥರಾದಂಥ ಮನೋಭಾವನೆ ಅನುಭವಿಸಿದ್ವಲ್ಲ, ಅದರ ಸ್ಥಿತಿಗತಿಗಳೇನು? ಜೊತೆಗೇನು ಅಂದರೆ ಯುದ್ಧ ಸಾರದಂಥ ಸಂದರ್ಭದಲ್ಲಿ ಹಿಂದಿ ಚೀನಿ ಭಾಯಿ ಎಲ್ಲಿ ಹೋಯಿತು? ನಮ್ಮ ದೇಶದ ಸೈನಿಕರಿಗೆ ಹೋರಾಡಲಿಕ್ಕೆ ಆಂಬಿನೇಷನ್ಸ್ ಇರಲಿಲ್ಲ, ಹಾಕೊಳ್ಳೋಕ್ಕೊಂದು ಸ್ವೆಟರ್ ಇರಲಿಲ್ಲ, ಗ್ಲೌಸ್ ಇರಲಿಲ್ಲ. ಇಂಥ ಸಂದರ್ಭದಲ್ಲಿ ನಮ್ಮ ಸೈನಿಕರು ಹೆಂಗೆ ವೀರಾವೇಶವನ್ನು ಮೆರೆದರು, ಎಲ್ಲ ಸಂಗತಿಗಳು. ಜೊತೆಗೆ ಸೇನಾಧಿಕಾರಿಗಳಲ್ಲಿ ಕೂತಿದ್ದಾರೆ, ಅವ್ರು ಹೇಳಿದ್ದೊಂದೇ ಮಾತು, ಇಲ್ಲಿ ತನಕ ಏನಾದರೂ ಚೀನಾ ಇಷ್ಟು ಪ್ರಮಾಣದಲ್ಲಿ ಬೆಳೆದಿದೆ ಅಂತಂದರೆ ಅದಕ್ಕೆ ನಮ್ಮ ತಪ್ಪುಗಳೇ ಕಾರಣ ಅನ್ನುವಂಥ ಮಾತು. ನಾವು ಅನಗತ್ಯವಾಗಿ ಅವ್ರನ್ನ ಶತ್ರುಗಳನ್ನು ಬಹಳ ದೊಡ್ಡವರು ಅಂತ ಪರಿಗಣಿಸ್ಬಿಟ್ಟವಲ್ಲ, ಅದೇ ನಮಗೆ ಎಡವಟ್ಟಾಯಿತು ಅಂತ. ಏನು ಹೇಳ್ತೀರಿ ಚೀನಾ ಮನಸ್ಥಿತಿಯ ಬಗ್ಗೆ ಚಕ್ರವರ್ತಿಗಳೇ? ಚಕ್ರವರ್ತಿಗಳ ಧ್ವನಿ ಕೇಳ್ತಾ ಇದೆಯಾ? ಎಸ್, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡ್ತೀನಿ. ಕಾರಣಾಂತರಗಳಿಂದ ಅವರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾನು ಜೊತೆ ಚರ್ಚೆ ಮಾಡ್ತೀನಿ. ನಾನು ಇನ್ನಷ್ಟು ಸಂಗತಿಗಳನ್ನು ನವೀನ್ ಅವ್ರ ಅಂತ ಮಾತಾಡ್ತೀನಿ. ಸರ್, ತಾವು ಹೇಳಿದ್ರಿ ಏನು ಅಂದರೆ ಸಾವನ್ನು ಭಾಳ ಹತ್ತಿರದಿಂದ ನೋಡಿದೆ ಅಂತ. ನಾನು ಕೊನೆ ಪ್ರಶ್ನೆ ತಮ್ಮ ಕೇಳ್ತಾ ಇದ್ದೀನಿ. ನಿಜಕ್ಕೂ ಆ ಸಂದರ್ಭದಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಯೋಚನೆ ಮಾಡಬೇಕು ಒಬ್ಬ ಸೈನಿಕ ಅಂತ. ಈ ಒಂದು ಕಡೆಗೆ ದೇಶ, ಇನ್ನೊಂದು ಕಡೆಗೆ ದೇಶದ ಸಾರ್ವಭೌಮತ್ವ, ಅದೊಂದು ಕಡೆಗೆ, ಜೊತೆಗೆ ಸಾವು ಪಕ್ಕದಲ್ಲೇ ಇದೆ. ಪಕ್ಕದಲ್ಲಿದ್ದಂಥ ಸಂದರ್ಭದಲ್ಲಿ ಹೆಂಗಾದರೂ ಅದರಿಂದ ತಪ್ಪಿಸ್ಕೋಬೇಕು. ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಅಂತ. ಅಬ್ಸಲ್ಯೂಟ್ಲಿ. ಅದು ನೋಡಿ, ಅದು ಅನುಭವಿಸೋರಿಗೆ ಗೊತ್ತು. ನೀವು ಆಗಲೇ ಹೇಳಿದ್ರಲ್ಲ, ಅದನ್ನು ಅನುಭವಿಸೋರಿಗೆ ಗೊತ್ತು. ಆ ಗ್ರೆನೇಡನ್ನು ನಾನು ಎತ್ತಿ ವಾಪಸ್ ಎಸ್ದೆ, ಅದು ಬಂಡೆಗಲ್ ಮೇಲೆ ಬಂದಮೇಲೆ ವಾಪಸ್ ಬಿತ್ತು. ಆ 4 ಸೆಕೆಂಡ್ ಟೈಮ್ ಲ್ಯಾಗಲ್ಲಿ ನಾನು ಬಹುಶಃ 1-2 ಸೆಕೆಂಡನ್ನು ಕಳ್ಕೊಂಡ್ಬಿಟ್ಟಿದ್ದೀನಿ. ಇನ್ನು 1-2 ಸೆಕೆಂಡ್ ಉಳ್ಕೊಂಡ್ಬಿಟ್ಟಿದೆ. ನಾನು ಇದನ್ನು ಡ್ರಾಮಟೈಸ್ ಮಾಡಿ ಹೇಳ್ತಾ ಇಲ್ಲ, ಬಟ್ ಆ 1-2 ಸೆಕೆಂಡಲ್ಲಿ ನನಗೆ ಎಲ್ಲ ನೆನಪು ಬಂದಾಗಾಯಿತು. ನನ್ನ ತಂದೆ ತಾಯಿ ಮುಖ ಕಂಡಂಗಾಯಿತು, ನನ್ನ ಇವ್ರ ಅಕ್ಕ ಅಣ್ಣ ಅವ್ರದ್ದು ಮುಖ ಕಂಡಂಗಾಯಿತು, ನನ್ನ ಬಾಲ್ಯದ ಎಲ್ಲ ಒಂಥರ ಚಿತ್ರೀಕರಣ ಮುಂದೆ ಬಂದಂಗೆ ಆಗ್ಬಿಡ್ತು.
ಇದು ನಂದು ಒಬ್ಬಂದು ಒಂದು ಘಟನೆಯ ನಂದೊಬ್ಬಂದು ಎಕ್ಸ್ಪೀರಿಯನ್ಸಸ್ ಅಲ್ಲ. ಇದು ಕಾರ್ಗಿಲ್ ಯುದ್ಧದಲ್ಲಿ 527 ಜನ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದರು. ಅವರೆಲ್ಲರೂ ಕೂಡ ಕೊನೆಯ ಟೈಮಲ್ಲಿ ಎಲ್ಲೋ ಒಂದು ಎಷ್ಟೋ ಸಾವಿರ ಕಿಲೋಮೀಟರ್ ದೂರದಲ್ಲಿ ಅವ್ರ ಮನೆಯಿಂದ ಈ ಥರ ಒಂದು ಪೆಟ್ಟು ಬಿದ್ದಾಗ ರಕ್ತ ಸೋರ್ಬೇಕಾದ್ರೆ ಅವರಿಗೆ ಕೆಲವೊಂದ್ಸಲ ಗೊತ್ತಾಗ್ಬಿಡುತ್ತೆ ನಾನು ಬದುಕಲ್ಲ ಅಂತ. ಆ ಟೈಮಲ್ಲಿ ಅವ್ರ ಮನಸ್ಥಿತಿ ಏನಿರ್ಬೋದು ಯೋಚನೆ ಮಾಡಿ. ನಾವೆಲ್ಲರೂ ಇಲ್ಲಿ AC ರೂಮಲ್ಲಿ ಕುತ್ಕೊಂಡಿದ್ದೀವಿ. ಹೌದು, ನೀವು ಇಮ್ಯಾಜಿನ್ ಮಾಡಿ, ಇಷ್ಟು ದಿನದವರೆಗೆ ರೈಟ್ ಇನ್ ಫ್ರಂಟ್ ಆಫ್ ದೆಮ್ ಚೈನೀಸ್ ಟೆಂಟ್ ಎದುರುಗಡೆನ ನಾವು ಟೆಂಟ್ ಹಾಕ್ಕೊಂಡು ಕುತ್ಕೊಂಡಿದ್ದೀವಿ. ಆ ಒಂದು ವೊಲಟೈಲ್ ಸಿಚುವೇಶನ್ ಅಂತ ಹೇಳ್ತೀವಿ, ಯಾವ ಸಮಯದಲ್ಲಿ ಏನಾಗುತ್ತೋ ಗೊತ್ತಿಲ್ಲ. ಆದ್ರೂ ಕೂಡ ಅವರಲ್ಲಿ ಡಟ್ ಕೇರನ ಅಂತಾರಲ್ಲ, ಅಲ್ಲಿ ಹಾಕೊಂಡು ಪಿಚ್ ಹಾಕೊಂಡು ಕುತ್ಕೊಂಡಿದ್ದಾರೆ. ನಾವಿಲ್ಲಿ ಏನಾದರೂ ಮಾತಾಡ್ಬೋದು, ನಾವು ಇಲ್ಲಿ ಸೊಲ್ಯೂಷನ್ಸ್ ಕೊಡೋಕೆ ಹೋಗ್ತೀವಿ. ಬಟ್ ಅಲ್ಲಿದ್ದಂಥ ಕಮಾಂಡಿಂಗ್ ಆಫೀಸರ್ ಏನೊಂದು ಡಿಸಿಷನನ್ನು ತೊಗೊತಾನೆ, ಅದೇ ದಟ್ ಈಸ್ ಇಂಪಾರ್ಟೆಂಟ್. ಇದೇನ ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂತಂದರೆ, ಎಷ್ಟೋ ಜನ ಕಾರ್ಗಿಲ್ ಯುದ್ಧದ ಬಗ್ಗೆ ಹೇಳಿದೆ, ಬಟ್ ಈ ಒಂದು ಘಟನೆ ಏನು ನಡೀತಾ ಇದೆ ಗಲ್ವಾನ್ ವ್ಯಾಲಿದಲ್ಲಿ, ಇಟ್ ಈಸ್ ಆ್ಯಕ್ಚುಲಿ ಡಿಸ್ಗಸ್ಟಿಂಗ್. ಇದು ಆಗಬಾರ್ದಾಗಿತ್ತು. ಬಟ್ ಇನ್ನೂ ಒಂದು ಹೆಚ್ಚಿನ ಏನು ಅಂತಂದರೆ, ಒಬ್ಬ ಕಮಾಂಡಿಂಗ್ ಆಫೀಸರ್ ಐ ಆಮ್ ಶ್ಯೂರ್ ಅವ್ರು ಇವತ್ತು ಜೀವ ಇದ್ದಿದ್ರು ಅವ್ರಿಗೆ, ಅವ್ರು ಅನ್ಕೊಂತಿದ್ರು ಏನೋ ನನಗೆ ಈ ಥರ ಸಾವು ಬರಬಾರ್ದಿತ್ತು ಅಂತ. ಯುದ್ಧ ಮಾಡ್ತಾ ಮಾಡ್ತಾ ಹೋರಾಡ್ತಾ ಗುಂಡಿನ ಚಕಮಕಿಯಲ್ಲಿ ಅದೇ ಒಂದು ಸಾವಿರ ಏನಿದೆಲ್ಲ, ಇಟ್ ಈಸ್ ಅ ಹಾನರಬಲ್ ಡೆತ್. ಬಟ್ ಐ ಫೀಲ್ ದಿಸ್ ನಾಟ್ ಅ ಹಾನರಬಲ್ ಡೆತ್. ಕಲ್ಲಿಂದ ಹೊಡೆಯೋದು, ಕಟ್ಟಿಗೆಯಿಂದ ಹೊಡೆದಾಡೋದು, ಇದು ದಿಸ್ ಇಸ್ ನಾಟ್, ಇಟ್ಸ್ ಲೈಕ್ ಪ್ರೊಫೆಷನಲ್ ಆರ್ಮಿ ಥರ ಆಗಬಾರ್ದು, ಯುದ್ಧ ಆಗಬಾರ್ದು. ನೋ ಬಡಿ ವಾಂಟ್ಸ್ ದಟ್, ಬಿಕಾಸ್ ಐ ಹ್ಯಾವ್ ಸೀನ್ ಸಚ್ ಕ್ಲೋಸ್ ಕ್ವಾರ್ಟರ್ಸಲ್ಲಿ ನಾನು ಸಾವನ್ನು ಕಂಡಿದ್ದೀನಿ. ಯುದ್ಧ ಆಗಬಾರ್ದು. ಯುದ್ಧ ಆದರೆ ನಷ್ಟ ನಮ್ಮ ಕಡೆನೂ ಆಗುತ್ತೆ, ನಷ್ಟ ಅವ್ರ ಕಡೆನೂ ಆಗುತ್ತೆ. ಇವು ಒಬ್ಬರಿಗೆ ಸೀಮಿತವಾಗಲ್ಲ. ಇದು ಅವರು ಯಾರು ತಿರ್ಕೊಂಡು ಹೋಗ್ತಾರಲ್ಲ ಅವ್ರನ್ನ ತಿರ್ಕೊಂಡು ಹೋಗ್ಬಿಡ್ತಾರೆ. ದಟ್ ಈಸ್ ದ ಎಂಡ್ ಆಫ್ ದಟ್ ಪರ್ಸನಾಲಿಟಿ. ಬಟ್ ಅವ್ರ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡಿ, ಎಷ್ಟು ವರ್ಷದವರೆಗೂ ಅವರು ಅದನ್ನು, ಅವ್ರ ಫ್ಯಾಮಿಲಿ ಇರೋವರೆಗೂ ಆ ಒಂದು ನಷ್ಟವನ್ನು, ಆ ಒಂದು ಲಾಸನ್ನು ಬೇರ್ ಮಾಡಬೇಕಾಗುತ್ತೆ. ಯುದ್ಧ ಆಗಬಾರ್ದು. ಬಟ್ ವಾಟ್ ಐಡ್ ಲೈಕ್ ಟು ಟೆಲ್ ಯು ಈಸ್, ಆ ಒಂದು ನಾವು ಕಾರ್ಗಿಲ್ ಯುದ್ಧದಲ್ಲಿ ಅವ್ರು ಗುಡ್ಡದ ಮೇಲೆ ಕುತ್ಕೊಂಡಿದ್ರು, ಗುಡ್ಡದ ಮೇಲೆ 45 ಟೆಂಟ್ಸಲ್ಲಿ ಕುತ್ಕೊಂಡಿದ್ರು. ನಾವು ಅಲ್ಲಿ ಮೇಲೆ ಹೋಗಿ ಅವ್ರನ್ನ ಹೊಡೆದು ಉಳಿಸಿದ್ವಿ. ಆ್ಯಂಡ್ ಚೈನಾದ ಬಗ್ಗೆ ಹೆದರಿಕೆ ಬೇಕಾಗಿಲ್ಲ. ಚೈನಾ ಏನು ಮಾಡಿದ್ದಾರೆ ಹೇಳ್ರಿ, ಯಾರ ಜೊತೆ ಯುದ್ಧ ಗೆದ್ದಾರೆ? ಹೌದು, 62ದಲ್ಲಿ ನಾವು ಡಿಸ್ಕಸ್ ಮಾಡಿದಾಗೆ 62ದಲ್ಲಿ ನಾವು ಸೋತ್ವಿ. ಕೆಲವೊಂದು ಬಹಳ ಕಾರಣಾಂತರಗಳು ಇದ್ದು ಅದಕ್ಕೆ, ಮಿಲಿಟರಿ ಡಿಫೀಟ್ ಅಲ್ಲ ಅದು. ಅದಾದ ನಂತರ ಚೈನಾದವ್ರು ಯಾರ ಜೊತೆ ಗೆದ್ದಿದ್ದಾರೆ? ರಷ್ಯಾ ಜೊತೆ ಹೊಡೆತ ತಿಂದಿದ್ದಾರೆ, ವಿಯೆಟ್ನಾಂ ಜೊತೆ ಹೊಡೆತ ಅಂದ್ರೆ ಅದು ಹೇಳಬಾರ್ದು, ಆ ಥರ ಹೊಡೆತ ತಿಂದಿದ್ದಾರೆ. ಸೊ ಅವ್ರನ್ನ ನಾವು ಡ್ರ್ಯಾಗನ್ನು, ಟೈಗರು ಅಂತಂದು ಟ್ರೀಟ್ ಮಾಡಿ ಅವ್ರಿಗೊಂದು ವಿಶೇಷ ಸ್ಥಾನ ಕೊಡಬೇಕಾಗಿಲ್ಲ. ಅವರು ಹೇಗೆ ಮಾಡ್ತಾರೋ ನಾವು ರಿಯಾಕ್ಟ್ ಮಾಡೋದು ಬೇಡ. ನಮ್ಮಲ್ಲಿ ಒಂದು ಇನ್ನು ಶಸ್ತ್ರಾಸ್ತ್ರಗಳು ಏನಿದಾವೆ, ನಮ್ಮದು ಮಿಲಿಟರಿ ಕೆಪಾಸಿಟಿ ಏನಿದೆ, ಅದರಿಂದ ನಾವು ವಿಲ್ ಹ್ಯಾವ್ ಟು ಫೇಸ್ ದೆಮ್. ಅಟ್ ದ ಸೇಮ್ ಟೈಮ್ ಇಂಟರ್ನ್ಯಾಷನಲ್ ಕಮ್ಯುನಿಟಿ ಏನಿದೆ ಅವ್ರದ್ದು ಎಲ್ಲರೂ ಇವಾಗ ಚೈನಾದ ಅಗೇನ್ಸ್ಟ್ ಇದ್ದಾರೆ. ಆ ಒಂದನ್ನ ಇದನ್ನ ಪರಿವರ್ತನೆ ಮಾಡಬೇಕು, ಎಕ್ಸ್ಪ್ಲಾಯ್ಟ್ ಮಾಡಬೇಕು ಅಂತ ಹೇಳಕ್ಕೆ. ಒಂದು ಕೊನೆಯದಾಗಿ ಫೀಲ್ಡ್ ಕಮಾಂಡಿಂಗ್ ಆಫೀಸರ್ಗೆ ನೀವು ಅಧಿಕಾರ ಕೊಟ್ಟಿದ್ದೀವಿ, ತುರ್ತು ಅಧಿಕಾರ ಕೊಟ್ಟಿದ್ದೀವಿ ಅಂತ ಹೇಳ್ತಾರಲ್ಲ, ಅದು ಹೇಗೆ ಅನುಕೂಲ ಆಗುತ್ತೆ ಅಂತ ಅಲ್ಲಿರುವಂತ ಅಧಿಕಾರಿಗಳು? ಯಾಕೆಂದ್ರೆ ಚಿಕ್ಕ ಪುಟ್ಟ ಗಲಾಟೆ ಆದ್ರೂ ಮೇಲಧಿಕಾರಿಗಳ ಅನುಮತಿಗೋಸ್ಕರ ಕಾಯಬೇಕು, ದಿಲ್ಲಿ ಕಡೆ ಮುಖ ಮಾಡ್ಬೇಕು. ಹೇಗೆ ಅನುಕೂಲ ಆಗುತ್ತೆ ಅಂತ ಈ ತುರ್ತು ಅಧಿಕಾರ? ಇದೇನಾಗುತ್ತೆ ಗೊತ್ತಾ, ಲೋಕಲ್ ಸ್ಕ್ರಿಮಿಶಸ್ ಏನ್ ನಡೀತವೆ, ಈ ಒಂದು ಲೋಕಲೈಸ್ಡ್ ಅಲ್ಲಿ ಏನ್ ನಡೀತವೆ, ಆಲ್ವೇಸ್ ಆ ಫೀಲ್ಡ್ ಕಮಾಂಡರ್ಗೆ ಅದೊಂದು ಇದ್ದೇ ಇರುತ್ತೆ. ದಟ್ ಹಿ ಕ್ಯಾನ್ ಟೇಕ್ ಆಕ್ಷನ್ ಆನ್ ದಟ್. ಎಲ್ಲಿ ನಮಗೆ ಸ್ಯಾಂಕ್ಷನ್ ಬೇಕಾಗುತ್ತೆ ಅಂತಂದರೆ ವೆನ್ ವಿ ಎಸ್ಕಿಲೇಟ್, ಅಂದರೆ ನಾವು ಸ್ಮಾಲ್ ಆರ್ಮ್ಸ್ ಇಟ್ಕೊಂಡು ಫೈರ್ ಮಾಡ್ತಿರ್ತೀವಿ, ಅದು ಒಂದು ನಮಗೆ ಇದ್ದೇ ಇರುತ್ತೆ, ಸ್ಯಾಂಕ್ಷನ್ ಇದ್ದೇ ಇರುತ್ತೆ. ಬಟ್ ನಾವು ರಾಕೆಟ್ ಲಾಂಚರ್ ಫೈರ್ ಮಾಡ್ತೀವಿ, ಮೀಡಿಯಂ ಮಷಿನ್ ಗನ್ ಫೈರ್ ಮಾಡ್ತೀವಿ, ಇಲ್ಲ ಆರ್ಟಿಲರಿ ಗನ್ಸ್ ಫೈರ್ ಮಾಡ್ತೀವಿ ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಪರ್ಮಿಷನ್ ತಗೋಬೇಕಾಗುತ್ತೆ. ಹೈಯರ್ ಆಫೀಸರ್, ಬ್ರಿಗೇಡ್ ಕಮಾಂಡರ್ ಆಯಿತು, ಆ ಥರ ಆ ಒಂದು ಚೈನ್ ಆಫ್ ಕಮಾಂಡ್ ಅಂತ ಏನು ಹೇಳ್ತೀವಿ, ಅದು ಎಕ್ಸ್ಪಾಂಡ್ ಆಗ್ತಾ ಹೋಗುತ್ತೆ. ಓಕೆ, ಥ್ಯಾಂಕ್ ಯು ನವೀನ್ ನಾಗಪ್ಪರು. ಇಷ್ಟೊತ್ತು ಟಿವಿ ಜೊತೆ ಮಾತಾಡಿದ್ರಿ, ಸಾಕಷ್ಟು ವಿಚಾರವನ್ನು ಹಂಚ್ಕೊಂಡ್ರಿ. ಸಾವನ್ನ ತೀರಾ ಹತ್ತಿರದಿಂದ ನೋಡಿ ಬಂದಿದ್ದೀನಿ. ಈ ಕಾರಣಕ್ಕಾಗಿ ಯುದ್ಧ ಬೇಡ ಅನ್ನುವಂಥ ಮಾತಿದೆಯಲ್ಲ, ಅದು ದೌರ್ಬಲ್ಯ ಆಗಬಾರ್ದು. ನಾವು ನಮ್ಮ ಸಿದ್ಧತೆನಲ್ಲಿರಬೇಕು. ಯಾರು ದಾಳಿ ಮಾಡ್ತಾರೋ ಅಂಥವ್ರಿಗೆ ಪ್ರತ್ಯುತ್ತರ ಕೊಡಲೇಬೇಕು ಅನ್ನುವಂಥ ಮಾತನ್ನ ನವೀನ್ ನಾಗಪ್ಪ ಅವರು ಹೇಳ್ತಾ ಇದ್ರು. ಇನ್ನು ಚೀನಾದ ವಿರುದ್ಧ ಭಾರತಕ್ಕೆ ಹೋರಾಡೋದಕ್ಕೆ 5 ಬ್ರಹ್ಮಾಸ್ತ್ರಗಳಿವೆ. ಚೀನಾ ವಿರುದ್ಧದ ಸಮರಕ್ಕೆ ಭಾರತದ ಬಳಿ ಇದೆ ಪಂಚಾಸ್ತ್ರಗಳು. ಏನವು ಅಸ್ತ್ರ? ಹಾಗಿದ್ರೆ ಭಾರತ ಎಷ್ಟರ ಮಟ್ಟಿಗೆ ಸನ್ನದ್ಧವಾಗಿದೆ? ಚೀನಾದ ಹೆಡಮುರಿಯನ್ನ ಕಟ್ಟೋದಕ್ಕೆ ಭಾರತದ ಬಳಿಯಲ್ಲಿರುವಂತಹ ಆ ಪಂಚಾಸ್ತ್ರಗಳು ಅದು ಹೇಗೆ ಸಹಕಾರಿಯಾಗ್ತವೆ? ಪಂಚಬ್ರಹ್ಮಾಸ್ತ್ರಗಳ ಮೂಲಕ ಚೀನಾಗೆ ಸೆಡ್ಡು ಹೊಡೆಯುತ್ತಾ ಭಾರತ ಇಂಥ ಪಂಚಬ್ರಹ್ಮಾಸ್ತ್ರಗಳನ್ನ ಇಟ್ಕೊಂಡು ಚೀನಾಗೆ ಸೆಡ್ಡು ಹೊಡೆಯೋದಕ್ಕೆ ಭಾರತಕ್ಕೆ ಸಾಧ್ಯ ಆಗುತ್ತಾ? ಭಾರತದ ಬಳಿ ಇರುವಂತಹ ಆ ಪಂಚಬ್ರಹ್ಮಾಸ್ತ್ರಗಳು ಯಾವುದು? ಭಾರತದ ಪಂಚ ಮಹಾ ಅಸ್ತ್ರಗಳ ತಾಕತ್ತೇನು? ಹಾಗಿದ್ರೆ ಭಾರತದ ಬಳಿಯಿರುವಂತಹ ಅಸ್ತ್ರಗಳ ತಾಕತ್ತೆಂತದ್ದು? ಆ ಅಸ್ತ್ರಗಳನ್ನ ಇಟ್ಟುಕೊಂಡು
ಚೀನಾವನ್ನ ಹೆಡೆಮುರಿ ಕಟ್ಟೋದಕ್ಕೆ ಸಾಧ್ಯ ಆಗತ್ತಾ ಅನ್ನುವಂತಹ ಮಾತಿದೆ. ಅಂಥ 5 ಅಸ್ತ್ರಗಳು ಯಾವುದು, ಅವುಗಳ ತಾಕತ್ತೇನು, ಅವುಗಳನ್ನ ಇಟ್ಟುಕೊಂಡು ಚೀನಿ ಸೈನಿಕರನ್ನ ಹೇಗೆ ನಾವು ಬಗ್ಗು ಬಡಿಬಹುದು, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನು ಕೊಡ್ತಾರೆ ಮಾಲ್ತೇಶ್. ಓವರ್. ಥ್ಯಾಂಕ್ ಯು ಆನಂದ್. ಖಂಡಿತ ಇಲ್ಲಿ ಈಗ ತಾನೇ ನಮ್ಮ ಜೊತೆಗೆ ಇದ್ದಂತಹ ಅತಿಥಿಗಳು ಕೂಡ ಹೇಳ್ತಾ ಇದ್ದ ಹಾಗೆ ಆ ಗಾಲ್ವಾನ್ ಅಥವಾ ಈ LACಗೆ ಸಂಬಂಧಪಟ್ಟಂತೆ ಕಣಿವೆ ಪ್ರದೇಶದಲ್ಲಿ ಚೀನಾ ಹಾಗೆ ಭಾರತದ ನಡುವೆ ಏನ್ ಬಾರ್ಡರ್ ಇದೆ ಅಲ್ಲಿ ಕಾರ್ಯನಿರ್ವಹಿಸುವಂತಹ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಸಜ್ಜಾಗಿರುವಂತಹ ಸೇನೆ ಏನಿದೆ ಅಥವಾ ಪರ್ವತಾರೋಹಿಣಿಗಳು ಇವರೆಲ್ಲ ಅದ್ಭುತವಾದಂತಹ ಚಾಕಚಕ್ಯತೆಯನ್ನ ಹೊಂದಿರುವಂತವರು. ಜೊತೆಗೆ ಚೀನಾಗೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ಬಲ ಆ ಭಾಗದಲ್ಲಿ ಅತಿ ಹೆಚ್ಚಿದೆ ಅನ್ನುವಂಥದ್ದನ್ನ ಕೂಡ ಹೇಳ್ತಾ ಇದ್ರು. ಅದರ ಜೊತೆಗೇನೆ ಆ ಪ್ರದೇಶವು ಹೊರತುಪಡಿಸಿ ಉಳಿದಂತಹ ಕಡೆ ಅಕಸ್ಮಾತ್ ಏನಾದ್ರು ಪೂರ್ಣ ಪ್ರಮಾಣದ ಯುದ್ಧ ಆಗೇ ಬಿಡ್ತು ಅನ್ನುವಂತ ಸನ್ನಿವೇಶ ಬಂದಾಗ ಓವರ್ ಆಲ್ ಆಗಿ ನಾವು ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಬಳಿಯೂ ಕೂಡ ಬಹಳಷ್ಟು ಅತಿ ಮುಖ್ಯವಾದಂತಹ ಅಸ್ತ್ರಗಳಿದೆ. ಅದು ಪಂಚಾಸ್ತ್ರಗಳು ಅಂತ ನಾವು ಕನ್ಸಿಡರ್ ಮಾಡಬಹುದಾಗಿದೆ. ನಾನು ಮೊದಲೇ ಹೇಳಿದಾಗೆ ಇದು ಗಾಲ್ವಾನ್ನ ಕಣಿವೆ ಪ್ರದೇಶ ಒಂದಕ್ಕೆ ಸೀಮಿತ ಆದಂತಹದ್ದಲ್ಲ. ಒಟ್ಟು ಭಾರತ ಎಲ್ಲಾ ರೀತಿಯಾಗಿಯೂ ಕೂಡ ಅಂದ್ರೆ ವಾಯುಸೇನೆ ಜೊತೆಗೆ ನೌಕಾದಳ ಎಲ್ಲವೂ ಕೂಡ ಏನಾದ್ರೂ ಚೀನಾ ಮೇಲೆ ಮುಗಿಬಿದ್ದಿದ್ದೇ ಆಗಿದ್ದಲ್ಲಿ ಅಥವಾ ಪೂರ್ಣ ಪ್ರಮಾಣದ ಯುದ್ಧ ನಡೆದಂತಹ ಸಂದರ್ಭದಲ್ಲಿ ನಮ್ಮ ಬಳಿ ಇರುವಂತಹ ತಾಕತ್ತೇನು, ಅದರಲ್ಲೂ ಕೂಡ ಪಂಚಾಸ್ತ್ರಗಳು ಯಾವ್ದ್ಯಾವ್ದು ಅನ್ನುವಂಥದ್ದನ್ನ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಬ್ರಹ್ಮೋಸ್ ಕ್ಷಿಪಣಿ. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಇದೊಂದು ರೀತಿ ಭಾರತದ ಬಳಿ ಇರುವಂತಹ ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿ ರಷ್ಯಾ ಹಾಗೆ ಭಾರತದ ಒಂದು ಜಂಟಿಯಾಗಿ ಹಿಂದೆ ನಿರ್ಮಾಣ ಆದಂತದ್ದು ಬಹಳ ಅದ್ಭುತವಾದಂತಹ ಕ್ಷಿಪಣಿ. ಅದರ ಜೊತೆಗೇನೆ ಶತ್ರುಗಳನ್ನ ಪ್ರಮುಖವಾಗಿ ಕೆಲ ಸ್ಥಳಗಳನ್ನ ಟಾರ್ಗೆಟ್ ಮಾಡಿ ಉಡಾಯಿಸಬಲ್ಲಂತಹ ಕ್ಷಿಪಣಿಗಳ ಪೈಕಿ ಬ್ರಹ್ಮೋಸ್ ಅತಿ ಮುಖ್ಯವಾಗಿ ನಿಲ್ಲುತ್ತೆ. ಕೇವಲ ಭಾರತ ಇಂತಹ ಅದ್ಭುತವಾದಂತಹ ಈ ತರ ನಮ್ಮ ಅತಿಥಿಗಳು ಕೂಡ ಹೇಳ್ತಾ ಇದ್ರು, ಬಹುಶಃ ಚೀನಾದ ಇತರ ಗಡಿ ಪ್ರದೇಶಗಳನ್ನ ಹಂಚಿಕೊಂಡಿರುವಂತಹ ದೇಶಗಳಲ್ಲೂ ಕೂಡ ಈ ಬ್ರಹ್ಮೋಸ್ ಕ್ಷಿಪಣಿ ನಿಯೋಜಿಸಬೇಕಾ ಅಂತ ಕೆಲಸ ಆಗ್ಬೇಕು ಅಂತ ಅಂದ್ರೆ ಚೀನಾ ಅತಿ ಹೆಚ್ಚು ಇಲ್ಲಿ ಹೆದರುವಂತದ್ದು ಬ್ರಹ್ಮೋಸ್ಗೆ. ಗರಿಷ್ಠ 400 ಕಿಲೋಮೀಟರ್ ವರೆಗಿನ ಗುರಿಯನ್ನ ಕ್ರಮಿಸಬಲ್ಲಂತಹ ಕ್ಷಿಪಣಿ ಇದು. ಅಲ್ಲಿಗೆ ಈ ಕಣಿವೆ ಪ್ರದೇಶ ಆಗಿರಬಹುದು ಅಥವಾ ಇನ್ನಿತರ ಪ್ರದೇಶಗಳಲ್ಲಿ ಪೂರ್ಣ ಪ್ರಮಾಣದ ಯುದ್ಧ ಆದಂತಹ ಸಂದರ್ಭದಲ್ಲಿ 400 ಅಥವಾ 400ಕ್ಕಿಂತ ಹೆಚ್ಚಿನ ಕಿಲೋಮೀಟರ್ ಇರುವಂತಹ ಪ್ರದೇಶಗಳನ್ನು ಕೂಡ ಟಾರ್ಗೆಟ್ ಮಾಡಿ ಉಡಾಯಿಸಬಲ್ಲಂತಹ ತಾಕತ್ತಿರುವಂತದ್ದು ಅದು ಬ್ರಹ್ಮೋಸ್ ಕ್ಷಿಪಣಿ. 400 ಕಿಲೋಮೀಟರ್ ದೂರದಲ್ಲಿರುವಂತಹ ಶತ್ರು ಪಡೆಯನ್ನ ಉಡೀಸ್ ಮಾಡಬಲ್ಲಂತಹ ತಾಕತ್ತು ಈ ಬ್ರಹ್ಮೋಸ್ ಕ್ಷಿಪಣಿಗಿದೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿಗಳನ್ನ ಒಮ್ಮೆ ಚಿಮ್ಮಿದ್ರೆ ತಡೆಯುವಂತದ್ದು ಬಹಳ ಕಷ್ಟ. ಬೇರೆ ಬೇರೆ ತಂತ್ರಜ್ಞಾನದ ಮುಖೇನವಾಗಿ ಕ್ಷಿಪಣಿಗಳನ್ನ ತಡೆಯುವಂತಹ ಪ್ರಯತ್ನ ಅಥವಾ ಕೆಲಸ ಆ ತರದ ತಂತ್ರಜ್ಞಾನ ಬಹಳಷ್ಟು ದೇಶಗಳ ಬಳಿ ಇದೆ, ಚೀನಾದ ಬಳಿಯೂ ಕೂಡ ಇದೆ. ಇನ್ನೊಂದು ವಿಚಾರ ಅಂತಂದ್ರೆ ಈ ಬ್ರಹ್ಮೋಸ್ ಕ್ಷಿಪಣಿಯನ್ನ ಭೂಸೇನೆ, ವಾಯುಪಡೆ, ನೌಕಾಪಡೆಯೂ ಕೂಡ ಬಳಸಬಹುದು, ಬಹಳ ಸುಲಭವಾಗಿ ಬಳಸಬಹುದು ಅನ್ನುವಂಥದ್ದನ್ನು ಕೂಡ ನಾವು ಹಿಂದೆ ಎಲ್ಲ ಗಮನಿಸಿದ್ವಿ ಬ್ರಹ್ಮೋಸ್ ವಿಚಾರವಾಗಿ. ಇನ್ಫ್ಯಾಕ್ಟ್ ನಾವು ಬೆಂಗಳೂರಿನಲ್ಲೇ ಈ ವಾಯುಸೇನೆಗೆ ಸಂಬಂಧಪಟ್ಟ ಹಾಗೆ ಇಲ್ಲೂ ಕೂಡ ಒಂದು ಏರ್ ಶೋ ನಡೆಯುವಂತಹ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿರ್ಬೋದು. ಬ್ರಹ್ಮೋಸ್ ಕ್ಷಿಪಣಿಯನ್ನ ಅಲ್ಲಿ ಎಕ್ಸಿಬಿಷನ್ ಅಲ್ಲಿ ಇಟ್ಟಂತ ಸಂದರ್ಭದಲ್ಲಿ ಬಹಳ ಅದ್ಭುತವಾಗಿ ಅದನ್ನ ವಿವರಿಸುವಂತ ಕೆಲಸ, ಆಮೇಲೆ ಅಲ್ಲಿ ಬೇರೆ ಬೇರೆ ದೇಶಗಳು ಬಂದಂತ ಸಂದರ್ಭದಲ್ಲಿ ಬ್ರಹ್ಮೋಸ್ ಕ್ಷಿಪಣಿಯನ್ನ ಕಂಡು ಅದರ ತಾಕತ್ತನ್ನ ಕಂಡು ನಿಬ್ಬೆರಗಾಗಿ ಬಹಳಷ್ಟು ಕಾಂಟ್ರಾಕ್ಟ್ ಆಗ್ತಾ ಇರುವಂತದನ್ನು ಕೂಡ ನಾವು ಗಮನಿಸಿದೀವಿ ಬ್ರಹ್ಮೋಸ್ ಕ್ಷಿಪಣಿಗೆ ಸಂಬಂಧಪಟ್ಟಂತೆ. ನೆಲ, ಆಮೇಲೆ ಯುದ್ಧ ನೌಕೆ, ಜೊತೆಗೆ ಜಲಾಂತರ್ಗಾಮಿಯ, ಆಮೇಲೆ ಯುದ್ಧ ವಿಮಾನ, ಈ ಎಲ್ಲ ಮುಖೇನವಾಗಿಯೂ ಕೂಡ ಬ್ರಹ್ಮೋಸ್ ಅನ್ನ ಸಿಡಿಸಬಹುದು. ಇದು ಪ್ರಮುಖವಾಗಿ ಅಂದ್ರೆ ಕೇವಲ ಇದು ವಾಯುಸೇನೆಗೆ ಸಂಬಂಧಪಟ್ಟಂತೆ ಅಥವಾ ಭೂಸೇನೆಗೆ ಸಂಬಂಧಪಟ್ಟಂತೆ ಅಲ್ಲ, ನೌಕಾದಳದ ಮುಖೇನವಾಗಿಯೂ ಕೂಡ ಇದನ್ನು ಬಹಳ ಸುಲಭವಾಗಿ ಉಡಾಯಿಸಬಲ್ಲಂತಹ ತಾಕತ್ತಿದೆ. ಕ್ಷಿಪಣಿ ನಿರೋಧಕ ವ್ಯವಸ್ಥೆ ನಾನು ಮೊದಲೇ ಹೇಳಿದಾಗೆ ಬಹಳಷ್ಟು ದೇಶಗಳು ಬೇರೆ ಬೇರೆ ದೇಶಗಳಿಂದ ಅಥವಾ ತಮ್ಮ ಪಕ್ಕದ ದೇಶಗಳಿಂದ ಈ ತರದ ಕ್ಷಿಪಣಿ ಏನಾದ್ರು ಉಡಾಯಿಸಲ್ಪಟ್ಟಂತಹ ಸಂದರ್ಭದಲ್ಲಿ ಅದನ್ನ ತಡೆ ಹಾಕುವಂತಹ ನಿಟ್ಟಿನಲ್ಲಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಎನ್ನುವಂಥದ್ದು ಸಹಜವಾಗಿದ್ದೇ ಇರುತ್ತೆ. ಚೀನಾದ ಬಳಿಯೂ ಕೂಡ ಇದೆ. ಅತ್ಯುತ್ತಮವಾದಂತಹ ತಂತ್ರಜ್ಞಾನದ ಮುಖೇನವಾಗಿ ಕ್ಷಿಪಣಿ ನಿರೋಧಕ ವ್ಯವಸ್ಥೆ ಚೀನಾದ ಬಳಿ ಕೂಡ ಇದೆ. ಆದ್ರೆ ಬ್ರಹ್ಮೋಸ್ನ ಸ್ಪೆಷಾಲಿಟಿ ಏನು ಅಂತ ಅಂದ್ರೆ ಈ ಕ್ಷಿಪಣಿ ನಿರೋಧಕ ವ್ಯವಸ್ಥೆಯ ಕಣ್ತಪ್ಪಿಸಿ ಗುರಿ ತಲುಪಬಲ್ಲ ಅಂತಹ ಒಂದು ತಾಕತ್ತು ಈ ಬ್ರಹ್ಮೋಸ್ಗಿದೆ. ಇದೇ ಬ್ರಹ್ಮೋಸ್ ಕ್ಷಿಪಣಿ ಮೇಲೆ ನಾವು ಹೆಚ್ಚಿಗೆ ನೆಚ್ಕೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಇದರ ಜೊತೆಗೆ ನಾವು ಇನ್ನು ನೌಕಾದಳಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋಗೋಣ. ಬ್ರಹ್ಮೋಸ್ನ ವಿಚಾರವಾಗಿ, ಕ್ಷಿಪಣಿ ವಿಚಾರವಾಗಿ ನಾವು ನೋಡಿದ್ವಿ. ಮತ್ತೊಂದು ನಮ್ಮ ಬಳಿ ಇರುವಂತಹ ಅತಿ ಏನು ಹೆಚ್ಚಿನ ಪವರ್ಫುಲ್ ಆದಂತಹ ಒಂದು ವ್ಯವಸ್ಥೆ ಅಂತ ಅಂದ್ರೆ ಅದು INS ವಿಕ್ರಮಾದಿತ್ಯ. ಭಾರತದ ಮಹಾ ಅಸ್ತ್ರ ನಂಬರ್ 2 ಅಂತ ಅಂದ್ರೆ ಅದು INS ವಿಕ್ರಮಾದಿತ್ಯ. INS ವಿಕ್ರಮಾದಿತ್ಯವನ್ನ ಕಂಡ್ರೆ ಸಹಜವಾಗಿ ಶತ್ರು ರಾಷ್ಟ್ರಗಳಿಗೆ ಭಯ ಇದೆ. ಯಾಕಂತ ಅಂದ್ರೆ ಬಹಳ ಒಂದು ಅದ್ಭುತವಾದಂತ ವ್ಯವಸ್ಥೆ INS ವಿಕ್ರಮಾದಿತ್ಯ ಮುಖೇನವಾಗಿ ಯುದ್ಧ ವಿಮಾನಗಳನ್ನ ಬಹಳ ಸುಲಭವಾಗಿ ಹಾರಾಡಿಸ್ಲಿಕ್ಕೆ ಅವಕಾಶ ಇದೆ. ಆಮೇಲೆ ನಿಮ್ಗೆ ಗೊತ್ತಿರಲಿ INS ವಿಕ್ರಮಾದಿತ್ಯ ಇದೆಯಲ್ಲ, ಇದು ದೇಶದ ಅತಿ ದೊಡ್ಡ ಸಮರ ನೌಕೆ.
INS ವಿಕ್ರಮಾದಿತ್ಯ. ಇದರ ಮುಖೇನವಾಗಿಯೂ ಕೂಡ ಇಲ್ಲಿ ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಅವಕಾಶಗಳಿದೆ. ಎಟ್ ಅ ಟೈಮ್ ಬಹಳಷ್ಟು ಯುದ್ಧ ವಿಮಾನಗಳನ್ನ ಹಾರಿಸೋದಕ್ಕೆ ಸುಮಾರು 40ಕ್ಕಿಂತ ಹೆಚ್ಚಿನ ಯುದ್ಧ ವಿಮಾನಗಳನ್ನ INS ವಿಕ್ರಮಾದಿತ್ಯದ ಮೇಲೆ ಒಮ್ಮೆಲೆಗೆ ಅಲ್ಲಿ ನಿಲ್ಲಿಸಿ ಆ ಮುಖೇನವಾಗಿ ಹಾರಿಸೋದಕ್ಕೂ ಕೂಡ ಅವಕಾಶಗಳಿದೆ. ಈ ಕಾರಣಕ್ಕಾಗಿ ಇದು ಬಹಳ ದೊಡ್ಡ ತಾಕತ್ತು ಕೂಡ ಭಾರತಕ್ಕೆ. ಮೂರನೇದಾಗಿ ಅರಿಹಂತ್ ಜಲಾಂತರ್ಗಾಮಿ ನೌಕೆ, ಇದು ಬಹಳ ಒಂದು ನಾವು ಗಮನಿಸಬೇಕಾದಂತ ಮತ್ತೊಂದು ಜಲಾಂತರ್ಗಾಮಿ ನೌಕೆ. ಭಾರತದ ಮೂರನೇ ಮಹಾ ಅಸ್ತ್ರ ಅಂತ ಅಂದ್ರೆ ಈ ಅರಿಹಂತೆ ಹೇಳದ ಹಾಗೆ ಶತ್ರುಗಳನ್ನ ನಾಶ ಮಾಡುವಂತ ನಿಟ್ಟಿನಲ್ಲಿ, ಆಮೇಲೆ ಇದು ಬಹಳ ಹಿಂದಿನಿಂದ ಭಾರತದ ಅದರಲ್ಲೂ ಕೂಡ ಸೇನೆಗೆ ಸಂಬಂಧಪಟ್ಟಂತೆ ಒಂದು ದೊಡ್ಡ ಕನಸು ಕೂಡ. ಸೊ ಈ ಜಲಾಂತರ್ಗಾಮಿ ನೌಕೆ ಇದು ಕೂಡ ಬಹಳ ಬಲಿಷ್ಠವಾಗಿದೆ ಶತ್ರುಗಳ ಹೆಡೆಮುರಿ ಕಟ್ಟುವಂತಹ ನಿಟ್ಟಿನಲ್ಲಿ. ಈ ಜಲಾಂತರ್ಗಾಮಿ ನೌಕೆಯ ಮುಖೇನವಾಗಿಯೂ ಕೂಡ ಕ್ಷಿಪಣಿಗಳನ್ನ ಉಡಾಯಿಸೋದಕ್ಕೆ ಅವಕಾಶಗಳಿದೆ. ಸೊ ಅಂತಹದೊಂದು ಸ್ವದೇಶಿ ನಿರ್ಮಿತ ತಂತ್ರಜ್ಞಾನ ಹೊಂದಿರುವಂತ ಜಲಾಂತರ್ಗಾಮಿ ನೌಕೆ ಈ ಅರಿಹಂತ್ ವಿಚಾರವಾಗಿ ನೋಡಿದ್ರೆ ಚೀನಾ ಕೂಡ ಇದ್ರ ಬಗ್ಗೆ ಬಹಳ ತಲೆ ಕೆಡಿಸ್ಕೊಂಡಿದೆ ಅನ್ನುವಂಥದ್ದು, ಅಥವಾ ಚೀನಾಕ್ಕೂ ಕೂಡ ಇದೊಂದು ರೀತಿ ನೇರವಾದ ಎಚ್ಚರಿಕೆ ಅಂತ ಹಿಂದೆಯಿಂದನೂ ಕೂಡ ವಿಶ್ಲೇಷಣೆ ಆಗ್ತಾ ಇರುವಂತದ್ದು ಈ ಅರಿಹಂತ್ ನ ವಿಚಾರವಾಗಿ ನಾವು ಗಮನಿಸಬಹುದು. ಹಿಂದೆಯಿಂದನೂ ಕೂಡ ಇದ್ರ ಬಗ್ಗೆ ಬಹಳ ವಿಸ್ತೃತವಾದಂತಹ ಚರ್ಚೆಗಳು ಕೂಡ ಆಗಿದೆ. ಆಮೇಲೆ 30 ವರ್ಷಗಳ ಕನಸಿದು, ನಾನು ಮೊದಲೇ ಹೇಳಿದಾಗೆ ಬಹಳ ವರ್ಷಗಳಿಂದನೂ ಕೂಡ ಸ್ವದೇಶಿ ನಿರ್ಮಿತವಾದಂತಹ ಈ ರೀತಿಯಾದಂತಹ ಒಂದು ಜಲಾಂತರ್ಗಾಮಿ ನೌಕೆ ನಮಗೆ ಬೇಕು ಅನ್ನುವಂಥದ್ದು ಭಾರತದ ಕನಸಾಗಿತ್ತು. ಅಣ್ವಸ್ತ್ರ ಹೊತ್ತಂತ ಖಂಡಾಂತರ ಕ್ಷಿಪಣಿಯನ್ನ ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯ ಈ ಅರಿಹಂತ್ಗಿದೆ. ಇದು ಬಹಳ ನಾವು ಗಮನಿಸಬೇಕಾದಂತಹ ವಿಚಾರ. ಅಣ್ವಸ್ತ್ರವನ್ನ ಹೊತ್ತಂತ ಖಂಡಾಂತರ ಕ್ಷಿಪಣಿಯನ್ನ ಹೊತ್ತೊಯ್ಯಬಲ್ಲಂತಹ ಸಾಮರ್ಥ್ಯ ಇದೆ. ಈ ಮುಖೇನವಾಗಿ ನಿರ್ದಿಷ್ಟವಾದಂತಹ ಪ್ರದೇಶದಿಂದ ನಿರ್ದಿಷ್ಟವಾದಂತಹ ಗುರಿಯ ಕಡೆಗೆ ಕ್ಷಿಪಣಿಯನ್ನ ಉಡಾಯಿಸುವುದಕ್ಕೆ ಈ ಅರಿಹಂತ್ ಜಲಾಂತರ್ಗಾಮಿ ಕೂಡ ಬಹಳ ಉಪಯೋಗ ಬರುತ್ತೆ. ಆಮೇಲೆ ಈಗ ತರ ನಾನು ಹೇಳಿದಾಗೆ ಖಂಡಾಂತರ ಕ್ಷಿಪಣಿಯನ್ನ ಉಡಾಯಿಸೋದಕ್ಕೂ ಕೂಡ ಅವಕಾಶ ಇದೆ. ಸುಮಾರು ಈಗ ಆಲ್ರೆಡಿ ನಾವು ಭಾರತದ ವಿಚಾರವಾಗಿ ಬರೋದಾದ್ರೆ ಸುಮಾರು 8,000 ಕಿಲೋಮೀಟರ್ ತಲುಪಬಲ್ಲಂತಹ ಕ್ಷಿಪಣಿಯನ್ನು ಕೂಡ ಉಡಾಯಿಸುವಂತ ನಿಟ್ಟಿನಲ್ಲಿ ನಮ್ಮಲ್ಲಿ ಪ್ರಯೋಗಗಳಾಗಿದೆ. ಇದರಲ್ಲಿ ಬಹಳಷ್ಟು ಯಶಸ್ವಿ ಪ್ರಯೋಗಗಳಾಗಿದೆ. ಈ ಅರಿಹಂತ್ ಜಲಾಂತರ್ಗಾಮಿ ನೌಕೆಯ ಮುಖೇನವಾಗಿಯೂ ಕೂಡ ಇಂತಹ ಮುಂದಿನ ಹಂತದಲ್ಲಿ ಯುದ್ಧದ ಸಂದರ್ಭದಲ್ಲಿ ಬಳಸೋದಕ್ಕೂ ಕೂಡ ಅವಕಾಶ ಇದೆ. ಮತ್ತೊಂದು ಭಾರತದ 4ನೇ ಮಹಾ ಅಸ್ತ್ರ ಅಂತ ಅಂದ್ರೆ ಅದು ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್. ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಹೆಸರೇ ಹೇಳೋ ಹಾಗೆ ಇದು ಖಂಡಿತವಾಗಿಯೂ ಕೂಡ ಶತ್ರುಗಳ ಪಾಲಿಗೆ ದೊಡ್ಡ ವಿಧ್ವಂಸಕವಾಗಿ ಇದು ಕಂಡುಬರುವಂತಹ ಒಂದು ಯುದ್ಧ ನೌಕೆ ಅಥವಾ ಬಳಸ್ಕೊಳ್ಬಹುದಾದಂತಹ ಯುದ್ಧ ನೌಕೆ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್. ಇದು ಕೂಡ ಹೆಸರೇ ಹೇಳುವ ಹಾಗೆ, ನಾನು ಮೊದಲೇ ಹೇಳಿದಾಗೆ ಕೋಲ್ಕತ್ತಾ ಅಂತ ಅಂದ್ರೆ ನಮ್ಮ ದೇಶದ ಒಂದು ಮಹಾನಗರ, ಜೊತೆಗೆ ಇದು ಈ ಹೆಸರನ್ನಿಟ್ಟಿದ್ದಕ್ಕೂ ಕಾರಣ ಅಂತ ಅಂದ್ರೆ ಇದು ದೇಶಿ ನಿರ್ಮಿತವಾದಂತಹ ಯುದ್ಧ ನೌಕೆಯೂ ಕೂಡ ಹೌದು. ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಅತ್ಯಂತ ವೇಗವಾಗಿ ಸಂಚರಿಸಬಲ್ಲಂತಹ ಯುದ್ಧ ನೌಕೆ ಇದು. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಇದರ ಪ್ರಮಾಣವೂ ಕೂಡ ನಮ್ಮಲ್ಲಿ ಜಾಸ್ತಿ ಇದೆ. ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ದೇಶಿ ನಿರ್ಮಿತ ನೌಕೆಯ ಪ್ರಮಾಣವೂ ಕೂಡ ನಾವು ನೋಡಿದಂತಹ ಸಂದರ್ಭದಲ್ಲಿ ಇವುಗಳನ್ನ ಬಳಸಿಕೊಂಡು ಬಹಳ ವಿಶೇಷವಾಗಿ ಯುದ್ಧವನ್ನ ನಡೆಸುವಂತ ಸಂದರ್ಭ ಬಹಳ ವಿಶೇಷವಾಗಿ ಕಾರ್ಯತಂತ್ರವನ್ನ ಹೆಣೆಯೋದಕ್ಕೂ ಕೂಡ ಕೋಲ್ಕತ್ತಾ ಕ್ಲಾಸ್ ನಿಂದ ನಮಗೆ ಅವಕಾಶ ಇದೆ. ಯಾಕಂತಂದ್ರೆ ಇತರ ಯುದ್ಧ ನೌಕೆಗಳಿಗೆ ನಾವು ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಈ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಯುದ್ಧ ನೌಕೆ ಇದೆಯಲ್ಲ, ಇದು ಬಹಳ ವೇಗವಾಗಿ ಚಲಿಸಬಲ್ಲಂತಹ, ಆಮೇಲೆ ಮತ್ತೊಂದು ವಿಚಾರ ಅಂತಂದ್ರೆ ಶತ್ರುಗಳ ಕಣ್ತಪ್ಪಿಸಿ ಕಾರ್ಯನಿರ್ವಹಿಸಬಹುದಾದಂತಹ ಒಂದು ಚಾಕಚಕ್ಯತೆಯನ್ನ ಇದರ ಮುಖೇನವಾಗಿ ನಮ್ಮ ಯೋಧರಿಗೆ ಪ್ರದರ್ಶಿಸೋದಕ್ಕೂ ಕೂಡ ಸಾಧ್ಯ ಆಗುತ್ತೆ ಈ ನೌಕೆಯಿಂದ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ದಕ್ಷಿಣ ಸಮುದ್ರ ಭಾಗದಲ್ಲೂ ಕೂಡ ನಾವು ಗಮನಿಸಬಹುದು. ಚೀನಾ ಹಾಗೆ ಭಾರತದ ನಡುವೆ ಈ ಸಮುದ್ರ ಭಾಗಕ್ಕೆ ಸಂಬಂಧಪಟ್ಟಂತೆ ಬಹಳ ದೊಡ್ಡ ಬಿಕ್ಕಟ್ಟು ಇದೆ. ಸೊ ಸಮುದ್ರದಲ್ಲಿ ಭಾರತದ ಪಾಲಿನ ಬಲಭೀಮ ಅಂತಾನೂ ಕೂಡ ಇದನ್ನ ವಿಶ್ಲೇಷಿಸಲಾಗುತ್ತೆ. ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ಸಮುದ್ರ ಭಾಗದಲ್ಲಿ ಚೀನಾವನ್ನ ಹೆಡೆಮುಡಿ ಕಟ್ಟಬೇಕಾದಂತ ಅನಿವಾರ್ಯತೆಯೂ ಕೂಡ ಮುಂದಿನ ಹಂತದಲ್ಲಿ ಏನಾದ್ರೂ ಯುದ್ಧ ನಡೆದಂತ ಸಂದರ್ಭದಲ್ಲಿ ಅನಿವಾರ್ಯ ಆಗುತ್ತೆ. ನಾನು ಹೇಳಿದಾಗೆ ಇದು ಕೇವಲ ಗಾಲ್ವಾನ್ಗೆ ಸಂಬಂಧಪಟ್ಟಂತ ಅಥವಾ ಕಣಿವೆ ಪ್ರದೇಶಗಳಿಗೆ ಸಂಬಂಧಪಟ್ಟಂತದ್ದಲ್ಲ. ಪೂರ್ಣ ಪ್ರಮಾಣದ ಯುದ್ಧ ಏನಾದ್ರೂ ಆದ್ರೆ ಭಾರತದ ಅನುಕೂಲಕ್ಕೆ ಬರಬಹುದಾದಂತ ಪಂಚಾಸ್ತ್ರಗಳ ಕಡೆಗೆ ನಾವು ಗಮನಿಸ್ತಾ ಇದ್ವಿ. ಅದರಲ್ಲಿ ಈ ಕೋಲ್ಕತ್ತಾ ಕ್ಲಾಸ್ ಡೆಸ್ಟ್ರಾಯರ್ ದೇಶಿ ನಿರ್ಮಿತ ಯುದ್ಧ ನೌಕೆಯೂ ಕೂಡ ಅನುಕೂಲಕ್ಕೆ ಬರುತ್ತೆ. ಇನ್ನು ಭಾರತದ 5ನೇ ಅಸ್ತ್ರ ಅಂತ ಅಂದ್ರೆ ಅದು FGFA ಯುದ್ಧ ವಿಮಾನಗಳು ಅಂತ ಅಂದ್ರೆ ಈ 5th ಜನರೇಷನ್ ಫೈಟರ್ ಜೆಟ್ಸ್ ಗೆ ಸಂಬಂಧಪಟ್ಟ ಹಾಗೆ ನಾವು ಗಮನ ಹರಿಸ್ತಾ ಹೋಗ್ಬೇಕಾಗುತ್ತೆ. ಸೊ ಯಾಕಂತಂದ್ರೆ ವಾಯುಸೇನೆಯೂ ಕೂಡ ಅತಿ ಮುಖ್ಯ ಆಗುತ್ತೆ. ಅದರಲ್ಲೂ ಕೂಡ ಈ ಕಣಿವೆ ಪ್ರದೇಶದಲ್ಲಿ ಅಂದ್ರೆ ಈ ಕಣಿವೆ ಪ್ರದೇಶ ಅಂತ ಸಂದರ್ಭದಲ್ಲಿ ಅಲ್ಲಿ ಯುದ್ಧ ಆಗಬಹುದಾದಂತಹ ಸಂದರ್ಭ ಅಥವಾ ಬಹಳ ಬಿಕ್ಕಟ್ಟಾಗುವಂತಹ ಸಂದರ್ಭದಲ್ಲಿ ಭೂಸೇನೆಯ ಜೊತೆಗೇನೆ ವಾಯುಸೇನೆ ಕೂಡ ಅತಿ ಮುಖ್ಯ ಆಗುತ್ತೆ. ಇಲ್ಲಿ HAL ನಿರ್ಮಿಸಿದಂತಹ ಭಾರತದ ಬಲಿಷ್ಠ ಯುದ್ಧ ವಿಮಾನಗಳು, ಆಮೇಲೆ ಕಣಿವೆ ಪ್ರದೇಶದಲ್ಲಿ ಕಾರ್ಯನಿರ್ವಹಿಸಬಹುದಾದಂತಹ ತಾಕತ್ತಿರುವಂತಹ ಯುದ್ಧ ವಿಮಾನಗಳು ಕೂಡ ಇದಾಗಿದೆ. ನಾನು ಮೊದಲೇ ಹೇಳಿದಾಗೆ 5th ಜನರೇಷನ್ ಯುದ್ಧ ನೌಕೆ ಯುದ್ಧ ಏರ್ಕ್ರಾಫ್ಟ್ಗಳು ಅಥವಾ ಫೈಟರ್ ಏರ್ಕ್ರಾಫ್ಟ್ಗಳು ಇದೆಲ್ಲವೂ ಕೂಡ HAL ನಿರ್ಮಿಸಿರುವಂತಹ ಭಾರತದ ಬಲಿಷ್ಠ ಯುದ್ಧ ವಿಮಾನ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ನಾವು ಚೀನಾಕ್ಕೆ ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮಲ್ಲಿರುವಂತಹ ಈ ಫೈಟರ್ ಜೆಟ್ಗಳ ಸಂಖ್ಯೆ ತೀರಾ ಕಮ್ಮಿ ಇದೆ, ಬಟ್ ಬಹಳ ಬಲಿಷ್ಠವಾಗಿದೆ ಅನ್ನುವಂಥದ್ದನ್ನ ನಾವಿಲ್ಲಿ ನೋಡ್ಬೇಕಾಗುತ್ತೆ.
ಆಮೇಲೆ ಈ 5th ಜನರೇಷನ್ ಫೈಟರ್ ಜೆಟ್ಸ್ ಗೆ ನಾವು ಕಂಪೇರ್ ಮಾಡಿದಂತಹ ಸಂದರ್ಭದಲ್ಲೂ ಕೂಡ ಬಹಳ ಹೆಚ್ಚಿನ ತಂತ್ರಜ್ಞಾನವನ್ನ ಹೊಂದಿರುವಂತಹ ಕಾರಣದಿಂದ ಕಣಿವೆ ಪ್ರದೇಶದಿಂದ ಕಾರ್ಯನಿರ್ವಹಿಸಬೇಕಾದಂತ ಸಂದರ್ಭದಲ್ಲಿ ಅಥವಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಕಾರ್ಯನಿರ್ವಹಿಸಬೇಕಾದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚಿನ ತಂತ್ರಜ್ಞಾನದ ಅವಶ್ಯಕತೆ ಬರುತ್ತೆ. ಆಮೇಲೆ ಇನ್ನೊಂದು ವಿಚಾರ ಅಂತಂದ್ರೆ ಬಹಳ ಗುಂಪಾಗಿ ಕಾರ್ಯನಿರ್ವಹಿಸುವಂತಹ ಸಾಮರ್ಥ್ಯವನ್ನ ಹೊಂದಿದೆ ಈ FGFA ಅನ್ನುವಂಥದ್ದನ್ನ ಕೂಡ ನಾವು ನೋಡಬೇಕು. ಸೊ ಬಹಳ ಗುಂಪಾಗಿ ಒಗ್ಗಟ್ಟಿನಿಂದ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶ ಸಿಗುವಂತಹ ಕಾರಣದಿಂದಾಗಿ ಸೊ ವಾಯುಸೇನೆಯ ಮುಖೇನವಾಗಿಯೂ ಕೂಡ ಚೀನಾದ ಹೆಡೆಮುರಿ ಕಟ್ಟೋದಕ್ಕೆ ಅವಕಾಶಗಳು ಬರುತ್ತೆ. ಅಟ್ ದ ಸೇಮ್ ಟೈಮ್ ಭೂಸೇನೆಯೂ ಕೂಡ ತನ್ನ ಕಾರ್ಯನಿರ್ವಹಿಸೋದಕ್ಕೆ ಅವಕಾಶಗಳು ಬರುತ್ತೆ. ಇದನ್ನ ನಾವು ನೋಡಿದ್ವಿ, ಒಂದು ಕ್ಷಿಪಣಿಗಳ ವಿಚಾರವಾಗಿ, ಯುದ್ಧ ನೌಕೆಗಳ ವಿಚಾರವಾಗಿ, ಆಮೇಲೆ ಈ ಫೈಟರ್ ಜೆಟ್ ಗಳಿಗೆ ಸಂಬಂಧಪಟ್ಟಂತೆ ಒಟ್ಟು 5 ಈ ಪಂಚಾಸ್ತ್ರಗಳಿದೆಯಲ್ಲ, ಅಕಸ್ಮಾತ್ ಫುಲ್ ಫ್ಲೆಡ್ಜ್ ಆಗಿ ಏನಾದ್ರೂ ಚೀನಾದ ಜೊತೆಗೆ ಯುದ್ಧ ನಡೆದಿದೆ ಆದಲ್ಲಿ ಇದೆಲ್ಲವೂ ಕೂಡ ಬಹಳ ಅನುಕೂಲಕ್ಕೆ ಬರುತ್ತೆ. ಓವರ್ ಟು ಯು ಆನಂದ್. ಖಂಡಿತವಾಗಿಯೂ ಕೂಡ ಭಾರತ ತನ್ನದೇ ಆದಂತಹ ಸಾಮರ್ಥ್ಯವನ್ನ ಹೊಂದಿದೆ. ಭಾರತ ತನ್ನ ಬಳಿಯಲ್ಲಿ ಪಂಚಾಸ್ತ್ರಗಳನ್ನ ಇಟ್ಕೊಂಡಿದೆ. ಆ ಅಸ್ತ್ರಗಳನ್ನ ಬಳಸಿಕೊಂಡು ಚೀನಾ ವಿರುದ್ಧ ಹೋರಾಡೋದಕ್ಕೆ ಸಹಕಾರಿಯಾಗುತ್ತೆ ಎನ್ನುವಂತಹ ಮಾತುಗಳಿದೆ. ಅದರ ಜೊತೆಗೇನೆ ಸೋಮವಾರ ರಾತ್ರಿ ಲಡಾಖ್ ಗಡಿಯಲ್ಲಿ ನಡೆದಂತಹ ಘಟನೆ ಏನು, ಪಿನ್ ಟು ಪಿನ್ ಆಗಿರುವಂತಹ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಏನಾಯ್ತು ಅವತ್ತು ರಾತ್ರಿ, ಚೀನಾ ಸೈನಿಕರು ಮಾಡಿದಂತ ಉದ್ದಟತನವೇನು, ಭಾರತೀಯ ಯೋಧರು ಯಾಕೆ ಅಷ್ಟರ ಮಟ್ಟಿಗೆ ಕೆರಳಿದ್ರು ಅನ್ನೋದನ್ನ, ಘರ್ಷಣೆ ವೇಳೆ ಗಡಿಯಲ್ಲಿ 2 ಕಡೆ ಎಷ್ಟು ಸೈನಿಕರಿದ್ರು, ಇಲ್ಲಿ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. TV9 ನಲ್ಲಿ ಮಧ್ಯರಾತ್ರಿ ಸೈನಿಕರು ನಡೆಸಿದಂತ ಆ ಮಲ್ಲ ಯುದ್ಧದ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಅವತ್ತು ರಾತ್ರಿ ನಡೆದಂತ ಘಟನೆಯ ಕಂಪ್ಲೀಟ್ ಆದಂತಹ ವಿವರವನ್ನ ಕೊಡ್ತಾ ಹೋಗ್ತೀವಿ. ಎಷ್ಟು ಜನ ಸೈನಿಕರಿದ್ರು, ಯಾಕೆ ಗಲಾಟೆ ಆಯ್ತು, ಯಾವ ರೀತಿಯಾದಂತಹ ಗಲಾಟೆ ಅಂತ ಹೇಳಿ. ಗಾಲ್ವಾನ್ ಕಣಿವೆಯಿಂದ ಸೇನೆ ಹಿಂದಕ್ಕೆ ಕರೆಸಿಕೊಳ್ಳುವಂತ ಭರವಸೆ ಕೊಳ್ಳಲಾಗಿತ್ತು. ಒಪ್ಪಂದದಂತೆ ಭಾರತೀಯ ಸೇನೆಗೆ ಭರವಸೆಯನ್ನ ನೀಡಿತ್ತು ಚೀನಾ ಸೇನೆ. ಆ ಗಾಲ್ವಾನ್ ಕಣಿವೆನಲ್ಲಿರುವಂತಹ ಸೈನಿಕರನ್ನ ವಾಪಸ್ ಕರೆಸುವಂತ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಬಂದು ಹೋಗಿದ್ವು. ಹೀಗಾಗಿ ಸೋಮವಾರ ಸಂಜೆ ಭಾರತೀಯ ಸೇನೆಯಿಂದ ಪರಿಶೀಲನೆಯನ್ನು ನಡೆಸಲಾಗ್ತಾ ಇತ್ತು. ಸೇನೆಯ 16th ಬಿಹಾರ್ ರೆಜಿಮೆಂಟ್ ನ 50 ಸೈನಿಕರಿಂದ ಅಲ್ಲಿ ಪರಿಶೀಲನೆ ನಡೀತಾ ಇತ್ತು. ಕಮಾಂಡಿಂಗ್ ಆಫೀಸರ್ ನೇತೃತ್ವದಲ್ಲಿ ತೆರಳಿದ್ದಂತ ಭಾರತದ 50 ಸೈನಿಕರು ಅಲ್ಲಿ ಹೋಗಿ ಪರಿಶೀಲನೆ ನಡೆಸ್ತಾ ಇದ್ರು. ಆದ್ರೆ ಭರವಸೆಯ ಮಾತು ಕೊಟ್ಟು ಬೆನ್ನಿಗೆ ಚೂರಿಯನ್ನ ಇರಿದಿತ್ತು ಚೀನಾ ಸೇನೆ. ಪ್ಯಾಟ್ರೋಲಿಂಗ್ ಪಾಯಿಂಟ್ 14ರಿಂದ ಚೀನಿ ಸೈನಿಕರು ಹಿಂದೆ ಸರಿದಿರಲಿಲ್ಲ. ಹೇಗ್ ಗಲಾಟೆ ಆಯ್ತು, ಹೇಗ್ ಸಿಕ್ರು ಅಂತ ಹೇಳಿ ತಕ್ಷಣವೇ ಭಾರತದ ಸೈನಿಕರು ಚೀನಾ ನಿರ್ಮಿಸಿದಂತ ಟೆಂಟ್ಗಳನ್ನ ಕಂಪ್ಲೀಟ್ ಆಗಿ ಧ್ವಂಸ ಮಾಡಿದ್ರು. ತತ್ಕ್ಷಣಕ್ಕೆ ಯಾವಾಗ ಪರಿಶೀಲನೆಗೆ ಹೋದಾಗ ಚೀನಾ ಟೆಂಟ್ಗಳು ಕಣ್ಣಿಗೆ ಕಾಣಿಸಿದ್ವು, ಧ್ವಂಸ ಮಾಡಿದ್ರು. ಭಾರತದ ಭೂಪ್ರದೇಶದಲ್ಲಿ ನಿರ್ಮಿಸಿದಂತಹ ಟೆಂಟ್ಗಳು ಎಲ್ಲಿ ನಿರ್ಮಿಸಿದ್ರು, ಚೀನಿ ಸೇನೆ ನಿರ್ಮಿಸಿದ್ದು ಭಾರತದ ಭೂಪ್ರದೇಶದಲ್ಲಿ. ಟೆಂಟ್ಗಳನ್ನ ಸಂಪೂರ್ಣವಾಗಿ ಧ್ವಂಸ ಮಾಡಿ ಬೆಂಕಿ ಹಚ್ಚಿದ್ರು. ಕೆಲವೇ ಹೊತ್ತಿನಲ್ಲಿ 250ಕ್ಕೂ ಹೆಚ್ಚು ಸೈನಿಕರು ಬಂದು ಅಲ್ಲಿ ದಾಳಿಯನ್ನ ನಡೆಸಿದ್ರು. ಕಮಾಂಡಿಂಗ್ ಆಫೀಸರ್ ನೇತೃತ್ವದಲ್ಲಿ ಹೋದಂತ 50 ಜನರ ಟೀಮ್ ಕಂಪ್ಲೀಟ್ ಆಗಿ ಸುಟ್ಟು ಹಾಕುವಂತ ಕೆಲಸ ಮಾಡ್ತು. ತತ್ಕ್ಷಣಕ್ಕೆ 250 ಚೀನಿ ಸೈನಿಕರು ಬಂದ್ರು. ಅವರ ಬಳಿಯಲ್ಲಿ ಕೋಲಿತ್ತು, ರಾಡ್ ಇತ್ತು. ಪ್ರತಿಯಾಗಿ ಭಾರತೀಯ ಸೈನಿಕರು ಕಲ್ಲುಗಳಿಂದ ದಾಳಿ ನಡೆಸಿದ್ರು. ಗಮನಿಸಬೇಕಿಲ್ಲಿ, ಅವರ ಬಳಿಯಲ್ಲಿ ರಾಡ್ ಇದ್ರೆ ನಮ್ಮ ಸೈನಿಕರು ಕಲ್ಲಿನಿಂದ ದಾಳಿ ನಡೆಸಿದ್ದಾರೆ. ಸ್ಥಳದಲ್ಲಿ ಭಾರತದ ಸೈನಿಕರಿಗಿಂತ ಚೀನಾ ಸೈನಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ರು. ಈ ಘಟನೆ ನಡೆದಂತ ಸಂದರ್ಭದಲ್ಲಿ ಚೀನಾ ಸೈನಿಕರ ಸಂಖ್ಯೆ ಹೆಚ್ಚಿತ್ತು. ಹೀಗಾಗಿ ಭಾರತ ಹೆಚ್ಚುವರಿ ಪಡೆಯನ್ನ ಅಲ್ಲಿಗೆ ಕರೆಸಿಕೊಂಡಿತ್ತು. ಬಳಿಕ ದೊಣ್ಣೆ, ಕಬ್ಬಿಣದ ರಾಡ್ಗಳಿಂದ ಪರಸ್ಪರ ಎರಡೂ ಸೇನೆಗಳ ನಡುವೆ ದೊಡ್ಡ ಮಟ್ಟದ ಹೊಡೆದಾಟ ಸಂಭವಿಸಿದೆ. ಸುಮಾರು ಗಮನಿಸಬೇಕು, 3-4 ಗಂಟೆಗಳ ಕಾಲ ಎರಡೂ ಕಡೆಯಿಂದಲೂ ಕೂಡ ಹೊಡೆದಾಟ ನಡೆದಿತ್ತಲ್ಲಿ. ಈ ವೇಳೆ ಕೆಲ ಭಾರತೀಯ ಸೈನಿಕರನ್ನ ವಶಕ್ಕೆ ಪಡೆದಿತ್ತು ಚೀನಾ. ಈ ಗಲಾಟೆ ನಡೀತಲ್ಲ, ಇಂತಹ ಸಂದರ್ಭದಲ್ಲಿ ಚೀನಿ ಸೈನಿಕರು ಭಾರತೀಯ ಸೈನಿಕರನ್ನ ವಶಕ್ಕೆ ಪಡ್ಕೊಂಡಿದ್ರು. ಘರ್ಷಣೆಯ ಬಳಿಕ ಬಿಡುಗಡೆಯನ್ನ ಮಾಡಿರುವ ಚೀನಾ ಸೇನೆ. ಈ ಘರ್ಷಣೆ ಆಯ್ತಲ್ಲ, ಘರ್ಷಣೆಯ ತದನಂತರದಲ್ಲಿ ಚೀನಾ ಸೇನೆ ವಶಕ್ಕೆ ಪಡ್ಕೊಂಡಿದ್ದಂತ ಭಾರತೀಯ ಸೈನಿಕರನ್ನ ವಾಪಸ್ ಕಳಿಸುವಂತ ಕೆಲಸ ಮಾಡ್ತು. ಸರ್ ನೋಡಿ, ಗಮನಿಸಬೇಕಾದಂಥ ಸಂಗತಿ, ಇಷ್ಟೆಲ್ಲ ಮಾಡಿದಂಥ ಚೀನಾ ಜಗತ್ತಿಗೆ ತೋರಿಸ್ತಿರೋದೇನು ಅಂತಂದ್ರೆ ಎಲ್ಲದೂ ಕೂಡ ಭಾರತದ್ದೇ ತಪ್ಪು ಅಂತ. ಇದು ಬರೀ ಚೀನಾದ ಈಗಿನ ಮುಖವಾಡ ಅಲ್ಲ, ಇದು ಮೊದಲಿಂದೂ ಕೂಡ ಚೀನಾ ಇಂಥದ್ದೇ ಮುಖವಾಡ ಹಾಕಿ ಬದುಕ್ತಾ ಇದೆ. ಚೀನಾ ಸೈನಿಕರ ಜೊತೆಗಿನ ಹೋರಾಟದ ವೇಳೆ 20 ಯೋಧರು ಏನು ಹುತಾತ್ಮರಾಗಿದ್ದಾರೆ. ಇದರ ಹಿನ್ನೆಲೆಯಲ್ಲಿ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಮಾಹಿತಿಯನ್ನ ರವಾನಿಸಲಾಗಿದೆ. ನಿಜಕ್ಕೂ ಅದನ್ನೇ ನಾವು ಮಾತಾಡ್ತಾ ಇದ್ವಿ. ಹೇಗಿರಬೇಕು ಆ ಸ್ಥಿತಿ, ಹೆಂಗಿರಬೇಕು ಆ ಕುಟುಂಬಗಳ ಮನಸ್ಥಿತಿ. ಪಾಪ
ನೆನೆಸ್ಕೊಂಡ್ಬಿಟ್ರೆ ನಿಜಕ್ಕೂ ಹೊಟ್ಟೆ ಉರಿದೋಗ್ಬಿಡುತ್ತೆ. ಮೃತ ಯೋಧರ ಕುಟುಂಬಕ್ಕೆ ಎಲ್ಲ ವಿವರಗಳನ್ನು ಕೊಡಲಾಗಿದೆ. ಭಾರತೀಯ ಸೇನೆಯಿಂದ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಮಾಹಿತಿಯನ್ನು ರವಾನಿಸಲಾಗಿದೆ. ಏನೇನು ಘಟನಾವಳಿಗಳಾಯಿತು, ಏನು ಎತ್ತ, ಅದೆಲ್ಲ ವಿವರಗಳನ್ನು ಕೂಡ ಈಗಾಗಲೇ ಕೊಡಲಾಗಿದೆ. ಭಾಳ ಗಮನಿಸಬೇಕಾದಂಥ ಸಂಗತಿ, 20 ಯೋಧರು ಏನು ಪ್ರಾಣ ತೆತ್ತರೂ ಆ ಹುತಾತ್ಮ ಯೋಧರ ಕುಟುಂಬಸ್ಥರಿಗೆ ಎಲ್ಲ ವಿವರಗಳನ್ನು, ಎಲ್ಲ ಮಾಹಿತಿಯನ್ನು ರವಾನಿಸಲಾಗಿದೆ. ಕೆಲವೊಂದು ಸಾಕಷ್ಟು ಸಂಗತಿಗಳನ್ನು ನಾವು ಹೇಳ್ತಾ ಹೋದ್ವಿ. ಅಂದರೆ ನಮ್ಮಲ್ಲಿರುವಂಥ ಈ ಶಕ್ತಿ ಏನು ಅನ್ನುವಂಥದ್ದು, ಅದರ ಬಗ್ಗೆ ಸಾಕಷ್ಟು ವಿವರಗಳನ್ನು ಚರ್ಚೆ ಮಾಡಬೇಕು. ಯಾಕಂದರೆ ಈ ಮಿಲಿಟರಿಯ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಮಾಹಿತಿಗಳು ನಿಜವಾಗ್ಲೂ ಅಧಿಕಾರಿಗಳಿಂದ ಮಾತ್ರ ಸ್ಪಷ್ಟವಾದಂಥ ಮಾಹಿತಿ ಸಿಗಲಿಕ್ಕೆ ಸಾಧ್ಯ. ಆದರೆ ಒಂದು ಮಾತ್ರ ಹೇಳ್ಬೋದೇನು ಅಂತಂದರೆ, ನಮ್ಮ ಶಕ್ತಿ ಸಾಮರ್ಥ್ಯಕ್ಕೇನು ಕೊರತೆ ಇಲ್ಲ, ಅಷ್ಟು ಮಾತ್ರ ನಾವು ಹೇಳಲಿಕ್ಕೆ ಹೊರಟ್ವಿ. ಅದರಲ್ಲೂ ಇನ್ನೊಂದು, ನಾವು ಈ ಬ್ರಹ್ಮೋಸ್ ಬಗ್ಗೆ ಕೇಳ್ತಾ ಇದ್ವಿ. ಈ ಸಂದರ್ಭದಲ್ಲಿ ನಾವು ಬ್ರಹ್ಮೋಸನ್ನು ಎಷ್ಟರ ಮಟ್ಟಿಗೆ ನಾವು ಬಳಸ್ತೀವಿ, ಎಷ್ಟರ ಮಟ್ಟಿಗೆ ಉಪಯೋಗಿಸ್ತೀವಿ ಪ್ರಶ್ನೆ ಬೇರೆ. ಆದರೆ ನಿಜಕ್ಕೂ ನಮ್ಮಲ್ಲಿರುವಂಥ ಬ್ರಹ್ಮಾಸ್ತ್ರಗಳಲ್ಲಿ ಬ್ರಹ್ಮೋಸ್ ಕೂಡ ಒಂದು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಬಹಳ ಬ್ಯೂಟಿಫುಲ್ ನೇಮ್ ಬ್ರಹ್ಮೋಸ್. ಯಾಕಂದರೆ ಅದು 2 ನದಿಗಳ ಸಂಗಮ. ಒಂದೇನು ಅಂತಂದರೆ, ಒಂದು ಭಾರತದ ಬ್ರಹ್ಮಪುತ್ರ ನದಿ, ಇನ್ನೊಂದೇನು ಅಂತಂದರೆ ಈ ರಷ್ಯಾದ ಮಾಸ್ಕೋ ನದಿ. ಆ 2 ಹೆಸರುಗಳನ್ನು ಸೇರಿಸಿ, ಆ ಪೂರ್ವಾರ್ಧಗಳನ್ನು ಬಳಸಿ ಬ್ರಹ್ಮೋಸ್ ಅಂತ ಇಟ್ಟಿರುವಂಥ ಕ್ಷಿಪಣಿ ಇದು ಸ್ಲೀಕ್ ಮಿಸೈಲ್ಗಳಲ್ಲಿ ಇದು ಕೂಡ ಒಂದು. ಇದನ್ನು ಭೂಮಿ ಮೇಲೂ ಬಳಸ್ಬೋದು, ಇದನ್ನು ವಾಯು ಪ್ರದೇಶದಲ್ಲೂ ಕೂಡ ಬಳಸ್ಬೋದು, ಜೊತೆಗೆ ಇನ್ನೊಂದು ನೀರಿನ ಮುಖಾಂತರ ಕೂಡ ಬಳಸ್ಬೋದು. ಅದರಲ್ಲೂ ಜಲಾಂತರ್ಗಾಮಿಗಳಿಗೆ ಹೇಳಿ ಮಾಡಿಸಿದಂಥ ಮಿಸೈಲ್ ಅಂತಂದರೆ ಇದು ಬ್ರಹ್ಮೋಸ್. ಯಾಕಂದರೆ ಭಾಳ ಸ್ಲೀಕ್ ಮಾಡಲ್ ಇದು. ಜೊತೆಗೇನು ಅಂತಂದರೆ ಒಂದು ಸಂಗತಿನ ಹೇಳಲೇಬೇಕು, ನೀವು ಅಣ್ವಸ್ತ್ರಗಳನ್ನು ಕೂಡ, ಅಣ್ವಸ್ತ್ರ ಸಿಡಿತಲೆಯನ್ನು ಬಳಸಿ ಬಹಳ ವ್ಯವಸ್ಥಿತವಾಗಿ ಇದನ್ನು ಬಳಸ್ಬೋದು ಬ್ರಹ್ಮೋಸ್. ನಾನು ಸಾಕಷ್ಟು ಸಂಗತಿಗಳ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. ಯಾಕಂದರೆ ನಮ್ಮ ಜೊತೆಗೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ, ಕಾಮತ್ ಅವರು ಭಾಳ ಹೊತ್ತಿನಿಂದ ಅವ್ರ ಜೊತೆ ನಾನು ಮಾತಾಡಿಲ್ಲ. ಸರ್, ನಿಮ್ಮ ಜೊತೆ ನಾನು ಭಾಳ ವಿಸ್ತೃತವಾಗಿ ನಿಮ್ಮ ಜೊತೆ ನಾನು ಚರ್ಚೆ ಮಾಡ್ತೀನಿ. ಕಾಮತ್ಜಿ, ಎಲ್ಲ ಸಂಗತಿಗಳನ್ನು ನಾವು ಹೇಳ್ತಾ ಹೋದ್ವಿ. ಅಂದರೆ ಈ ಗಲಾಟೆಗಳ ಆರಂಭ ಆಗಿದ್ದು ಹೇಗೆ, ಎಲ್ಲಿಂದ ಶುರುವಾಯಿತು, ಅದಾದ ನಂತರ ವಾಪಸ್ ಹೋಗ್ತೀವಿ ಅಂತ ಹೇಳಿದಂಥವ್ರು ಬಂದಿದ್ದು ಹೇಗೆ, ರಾಡ್ಗಳನ್ನ ಇಟ್ಕೊಂಡು, ಜೊತೆಗೆ ಈ ಮುಳ್ಳು ತಂತಿಗಳನ್ನು ಇಟ್ಕೊಂಡು ಯಾವ ರೀತಿ ನಮ್ಮ ಮೇಲೆ ಇವರು ದಾಳಿ ಮಾಡಿದರು ರಾತ್ರಿ ಅನ್ನುವಂಥದ್ದು. ಅದಾದ ನಂತರ 1 ಜನ ಸೈನಿಕರನ್ನ ವಶಕ್ಕೂ ಕೂಡ ಪಡೆದಿದ್ದರು ಅಂತ, ಇದೆಲ್ಲ ಗಲಾಟೆಗಳಾದ್ಮೇಲೆ ಬಿಟ್ಟು ಹೋದರು ಅನ್ನುವಂಥದ್ದು ಎಲ್ಲ ಸಂಗತಿಗಳನ್ನು ಕೂಡ ಹೇಳ್ತಾ ಹೋದ್ವಿ. ಜೊತೆಗೆ ನಮ್ಮ ಬಲಾಬಲ ಏನು ಅದ್ರ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡಿದ್ವಿ. ಸರ್, ಏನಂತೀರಿ? ಮೊದಲು ನನಗೆ ಸ್ವಲ್ಪ ಬೇಜಾರಾಗಿದೆ, ಒಂದು ಕಮೆಂಟ್ ಕೇಳಿ ಅದನ್ನು ನಾನು ಸ್ವಲ್ಪ ಸ್ಪಷ್ಟ ಮಾಡ್ತೀನಿ. ಯಾತಕ್ಕೆಂದ್ರೆ ನಮ್ಮ ಕರ್ನಲ್ ಬಾಬು, ಕಮಾಂಡಿಂಗ್ ಆಫೀಸರ್ 16 ಬಿಹಾರ್, ಅವ್ರು 50 ಜನರ ಒಟ್ಟಿಗೆ ಹೋಗ್ಬೇಕಾಗಿತ್ತಿಲ್ಲ. 1000 ಜನರು ಟ್ರೂಪ್ಸ್ ಅವರ ಕಮಾಂಡರ್ ಅಂಡರ್ ಇದ್ದಾರೆ. ಅವರು ಮುಂದೆ ಹೋದ್ರು. ಯಾತಕ್ಕೆಂದ್ರೆ ಈಸ್ ಎ ಕರೇಜಿಯಸ್ ಲೀಡರ್, ಈಸ್ ಎ ಡಿಟರ್ಮಿನ್ಡ್ ಲೀಡರ್. ಅವರು ತಮ್ಮ ಟ್ರೂಪ್ಸಿನ ಮುಂದೆ ಹೋಗುವಾಗ ಅವರ ಒಟ್ಟಿಗೆ ಹೋಗಿದ್ರು. ಅವರು ಒಂದು ಕಂಪ್ನಿ ಕಮಾಂಡರಿಗೆ ಹೇಳ್ಬೋದಿತ್ತು. ಆ ವೀರನನ್ನ 3-4 ಗಂಟೆ ಅವರು ಘಮಾಸಾನ್ ಅಲ್ಲಿ ಯುದ್ಧ ಮಾಡಿದ ಮೇಲೆ ನೀವು ಆನರೇಬಲ್ ಡೆತ್ ಇಲ್ಲ ಅಂತ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ನನಗೆ ತುಂಬಾ ಬೇಜಾರು. ಗುಂಡಿನಿಂದನೇ ಸತ್ರೆ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಹಿಂದಿನಲ್ಲಿ ಅಭಿಮನ್ಯುಗೆ ಗುಂಡಿನಿಂದ ಕೊಂದಿದ್ರ. ಅವರು ತಮ್ಮ ಬಂಕರಲ್ಲಿ ನಿಲ್ಬಹುದಿತ್ತು, ಅವ್ರ ಆಪ್ಸ್ ರೂಮ್ ಅಲ್ಲಿ ಇರಬಹುದಿತ್ತು. ಮುಂದೆ 50 ಜನರ ಒಟ್ಟಿಗೆ ಹೋದ ಕಮಾಂಡಿಂಗ್ ಆಫೀಸರ್ ಒಬ್ಬ ವೀರ ಕಮಾಂಡರ್, ವೀರ ಲೀಡರ್, ಧೀರ ಲೀಡರ್. ಅವರು ಹಾಗೆ ಸಾಯುವಾಗ ನೀವು ನಾಟ್ ಎನ್ ಆನರೇಬಲ್ ಡೆತ್ ಅಂತ ಹೇಗೆ ಹೇಳ್ತೀರಿ? ಅದು ಒನ್ ಆಫ್ ದ ಬಿಗ್ಗೆಸ್ಟ್ ಫೈಟ್ಸ್. ಗುಂಡಿನಿಂದ 500 ಮೀಟರ್ 1000 ಮೀಟರ್ದಲ್ಲಿ ನಾವು ಕೊಳ್ಳಬಹುದು. ಕಲ್ಲಿನಿಂದ ಕಬ್ಬಿಣದಿಂದ ಕೊಳ್ಳಲಿಕ್ಕೆ ಹ್ಯಾಂಡ್ ಟು ಹ್ಯಾಂಡ್ ಕಂಬ್ಯಾಟ್ ಇರಬೇಕು. ಅವನು ವೀರಗತಿ ಪ್ರಾಪ್ತ ಮಾಡಿದ್ದಾನೆ. ಇದಕ್ಕೆ ದೇವರೇ ಇದು ನೋಡಿದ್ದಾರೆ, ಅವರ ಟ್ರೂಪ್ಸ್ ನೋಡಿದ್ದಾರೆ. ಅದಕ್ಕೆ ನಾನು ಒಂದು ಕರೆಕ್ಷನ್ ಮಾಡಬೇಕು. ಎಲ್ಲ ಚೆನ್ನಾಗಿ ಹೇಳಿದ್ದಾರೆ ಎಲ್ಲರೂ. ಅವರು ವೀರಗತಿ ಪ್ರಾಪ್ತ ಮಾಡಿದ್ದಾರೆ, ಅವ್ರಿಗೆ ಸ್ವರ್ಗ ಬರುತ್ತೆ. ಅವರು ಒಬ್ಬ ಧೀರ ಕಮಾಂಡರ್. ಅವರು ನನ್ನ ಟ್ರೂಪ್ಸಿನ ಒಟ್ಟಿಗೆ ಯುದ್ಧ ಮಾಡಲಿಕ್ಕೆ ತಯಾರಾಗಿದ್ದಾರೆ. ಆ ಥರ ಲೀಡರಿಗೆ ನನ್ನ ನಮನಗಳು. ಇದು ಒಂದು ಹೇಳಿದ ಮೇಲೆ ನನ್ನ ನೆಕ್ಸ್ಟ್ ಪಾಯಿಂಟ್, ಇದು ಎಲ್ಲ ಯಾತಕ್ಕೆ ಆಗ್ತಾ ಇದೆ? ಯಾತಕ್ಕೆಂದ್ರೆ ನಮ್ಮ LAC ಡಿಟರ್ಮಿನ್ಡ್ ಇಲ್ಲ, ಲಿಮಿಟೇ ಆಗಿಲ್ಲ. ನಾನು ನಿನ್ನೆನೂ ಹೇಳಿದ್ದೆ,
22 ಸರ್ತಿ ಸ್ಪೆಷಲ್ ರೆಪ್ರೆಸೆಂಟೇಟಿವ್ಸ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ 15-16 ವರ್ಷ ಜಾಯಿಂಟ್ ಸೆಕ್ರೆಟರೀಸ್ ಇದು ಬಾರ್ಡರ್ ಮೇಲೆ ವಾದ ವಿವಾದ ಮಾಡಿದ್ದಾರೆ. ನಮ್ಮ ಪ್ರೆಸೆಂಟ್ NSA 5 ಸರ್ತಿ ಹೋಗಿ 2015 ಇಂದ 2019 ವರೆಗೆ ಸ್ಪೆಷಲ್ ರೆಪ್ರೆಸೆಂಟೇಟಿವ್ ಹೋಗಿ ಅಲ್ಲಿ ಅವರು ವಾದ ವಿವಾದ ಮಾಡಿದ್ದಾರೆ. ಮಾತ್ರ ನಿಮ್ಮ ಲಿಮಿಟ್ ಏನು ಅಂತ ಒಬ್ಬರು ಕೇಳಲಿಲ್ಲ. ಅವರು ಒಬ್ಬರು ಕೊಟ್ಟಿಲ್ಲ. ಅವರು ಚೈನೀಸ್ ಯಾತಕ್ಕೆ ಕೊಟ್ಟಿಲ್ಲ? ಇದು ನಮ್ಮ ಲಿಮಿಟ್ ಅಲ್ಲ, ಅದು ನಮ್ಮ ಲಿಮಿಟ್ಟು. ಅಲ್ಲಿ ಬಂದ ಮೇಲೆ ಅದು ನಮ್ಮ ಲಿಮಿಟ್ಟು. ಅವ್ರು ಹಾಗೆ ಲೇ ತನಕ ಬರ್ತಾ ಇರ್ತಾರೆ ಅಂತ ಅವರ ಲಿಮಿಟ್ಟು. ನಮ್ಮ ಲೈನ್ ಆಫ್ ಕಂಟ್ರೋಲ್, ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ನಮ್ಮ ಕ್ಲೇಮ್ ಲೈನ್ಸ್ ಈವರೆಗೂ ಕೊಟ್ಟಿಲ್ಲ. ಯಾತಕ್ಕೆ ಅಂದ್ರೆ ಅದನ್ನ ಆಂಬಿಗ್ಯೂಸ್ ಇಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಯಾತಕ್ಕೆ ಆಂಬಿಗ್ಯೂಸ್ ಇಡೋದು? ಯಾತಕ್ಕೆ ಅಂದ್ರೆ ಎಲ್ಲೋ ಹೋಗಿ ನಮ್ಮ ಪ್ರದೇಶ ಅಂತ ಹೇಳ್ಬೋದು. ಕರೆಕ್ಟ್ ಕರೆಕ್ಟ್. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಫಸ್ಟ್ ಸ್ಟ್ರಾಟಜಿಕಲಿ ನಾವು ಕೇಳಬೇಕು, ನಿಮ್ಮ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್, ನಿಮ್ಮ ಕ್ಲೇಮ್ ಲೈನ್ಸ್ ಎಲ್ಲಿ ಅಂತ ಮ್ಯಾಪ್ ನಲ್ಲಿ ಹಾಕಿಕೊಡಿ. ಆಮೇಲೆ ನಾವು ನೋಡೋಣ. ಅದಕ್ಕೆ ಹೇಳ್ತೀವಿ ಡೆಲಿನಿಯೇಷನ್ ಆನ್ ದ ಮ್ಯಾಪ್. ಡಿಮಾರ್ಕೇಶನ್ ಇಸ್ ಡನ್ ಆನ್ ದ ಗ್ರೌಂಡ್, ಡೆಲಿನಿಯೇಷನ್ ಇಸ್ ಡನ್ ಆನ್ ದ ಮ್ಯಾಪ್. ನಾವು ನಮ್ಮ ಕ್ಲೇಮ್ ಲೈನ್ಸ್ ಅವ್ರಿಗೆ ಕೊಟ್ಟಿದ್ದೀವಿ, ಅವ್ರ ಕ್ಲೇಮ್ ಲೈನ್ಸ್ ಕೊಟ್ಟಿಲ್ಲ ನಮ್ಗೆ. 50 ವರ್ಷದಿಂದ ಅವ್ರ ಕ್ಲೇಮ್ ಲೈನ್ಸ್ ಕೊಟ್ಟಿಲ್ಲ. ಮತ್ತೆ ಇದು ವಾದ ವಿವಾದ ಬಾರ್ಡರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಮ್ಮ MEA ಹೇಳ್ತಾ ಇದ್ದಾರಲ್ಲ, ಒಂದು ಫ್ರೆಂಡ್ಲಿ ಅಂಡ್ ವಾಟ್ ಯು ಕಾಲ್ ಅಟ್ಮಾಸ್ಫಿಯರ್, ದ ಟಾಟ್ಸ್ಫಿಯರ್ ಕನ್ಕ್ಲೂಡೆಡ್. ಏನು ಫ್ರೆಂಡ್ಲಿ ಇದು? ನಿಮ್ಗೆ ಬೇಕಾದದ್ದು ನೀವು ತಗೊಂಡಿಲ್ಲ. ಅದೇ ಮ್ಯಾಕ್ಮೋನ್ ಲೈನ್ ಅರುಣಾಚಲದಲ್ಲಿದೆ. ಅಲ್ಲಿ ಅವರು ಕೇಳಿದ್ದಾರೆ ನಿಮ್ಮ ಕ್ಲೇಮ್ ಲೈನ್ಸ್ ಏನಂತ. ಅವ್ರು ಎಲ್ಲ ಅರುಣಾಚಲ್ 90,000 ಸ್ಕ್ವೇರ್ ಕಿಲೋಮೀಟರ್ಸ್ ನಮ್ದು ಅಂತ ಹೇಳ್ತಾ ಇದ್ದಾರೆ. ಕ್ಲೇಮ್ ಲೈನ್ಸ್ ಕೊಡಿ ಅಂದ್ರೆ ಕೊಟ್ಟಿಲ್ಲ. ಯಾತಕ್ಕೆಂದ್ರೆ ಅವರಿಗೆ ನಿರ್ಧಾರಿತವಾಗಿ ಯಾವುದು ಸಂಧಿಯಲ್ಲಿ ಅವರು ಕ್ಲೇಮ್ ಲೈನ್ಸ್ ಇಲ್ಲ. ಎಲ್ಲ ಸಂಧಿ ನಡೆದಿದೆ. ಟಿಬೆಟ್ ಅವ್ರ ಇಂಡಿಯಾ ಮಧ್ಯದಲ್ಲಿ ಸಂಧಿ ನಡೆದಿದೆ. ಟಿಬೆಟ್ ಇಂಡಿಪೆಂಡೆಂಟ್ ರಾಷ್ಟ್ರ ಇತ್ತು 1913 ಇಂದ 1950 ವರೆಗೆ. ಎಲ್ಲ ನಮ್ಮ ಸಂಧಿ ಅವರ ಒಟ್ಟಿಗೆ ಆಗಿದೆ, ಬ್ರಿಟಿಷ್ ಇಂಡಿಯಾ ಅಂಡ್ ಟಿಬೆಟ್. ಓಕೆ ಓಕೆ ಸರ್, ಒಂದು ನಿಮಿಷ ಹಾಗೆ ನೀವು ಸಂಪರ್ಕದಲ್ಲಿರಿ ಸರ್. ಈಗ ನವದೆಹಲಿಯಲ್ಲಿರುವಂತಹ ಈ ಚೀನಿ ರಾಯಭಾರಿ ಕಚೇರಿಯ ಮುಂಭಾಗದಲ್ಲಿ ಗಲಾಟೆಗಳು ಕೂಡ ನಡೀತಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ಕೆಲವರನ್ನ ವಶಕ್ಕೂ ಕೂಡ ತೆಗೆದುಕೊಂಡಿದ್ದಾರೆ. ಅಂದರೆ ಚೀನಾ ವಿರುದ್ಧ ಈ ಮೊದಲಿನ ಸ್ಥಿತಿ ಖಂಡಿತವಾಗಲಿಲ್ಲ. ಎಲ್ಲ ಭಾರತೀಯರಿಗೂ ಕೂಡ ಒಂದು ಕಿಚ್ಚಿದೆ. ನಾನು ಈ ಮುಖಾಂತರ ಹೇಳುವಂಥದ್ದು ಒಂದೇನೆ, ಈ ಕಿಚ್ಚು ಬರೀ ಈ ರೀತಿ ಹೋರಾಟಗಳಲ್ಲ, ಅವರ ವಸ್ತುಗಳನ್ನು ಬಹಿಷ್ಕರಿಸೋದ್ರ ಮುಖಾಂತರ ಆಗಬೇಕು ಅಂತ. ಯಾವ ರೀತಿ ನಮ್ಮಲ್ಲಿ ಈ ಸ್ವದೇಶಿ ಅನ್ನುವಂಥ ಮನೋಭಾವನೆ ಎಲ್ಲಿ ತನಕ ಬರಲ್ವಲ್ಲ. ಸೊ ನಾವು ಅಲ್ಲಿ ತನಕ ಲೋಕಲ್ ಆಗಿ ಉಳ್ಕೊಂಡ್ಬಿಡ್ತೀವಿ. ಹೀಗಾಗಿನೇ ಪ್ರಧಾನಮಂತ್ರಿಗಳು ಕೂಡ ಹೇಳಿರುವಂಥದ್ದು ಲೋಕಲ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ವೋಕಲ್ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿರುವಂಥದ್ದು ಇದೇ ಕಾರಣದಿಂದಲೇ. ಹೀಗಾಗಿ ಇವತ್ತು ಹೆಂಗೆ ವಸ್ತುಗಳ ಮುಖಾಂತರ, ಉತ್ಪಾದನೆ ಮುಖಾಂತರ ಇದನ್ನು ಆಳ್ಲಿಕ್ಕೆ ಹೊರಡ್ತಾ ಇದೆಯಲ್ಲ ಚೀನಾ, ಅದಕ್ಕೆ ಮೊದಲ ಪೆಟ್ಟು ಬೀಳುವಂಥದ್ದು ಎಲ್ಲಿ ಅಂತಂದರೆ ನಿಮ್ಮನ್ನು ನಾವು ಕಡೆಗಣಿಸ್ತಾ ಇದ್ದೀವಿ ಅಂತ. ಅಲ್ಲಿಂದ ಶುರು ಆಗಬೇಕು ಅಂತ ಈಗ ನಾವು ನೋಡ್ತಾ ಇದ್ದೀವಿ. ನವದೆಹಲಿನಲ್ಲಿ ಚೀನಾ ರಾಯಭಾರ ಕಚೇರಿಯ ಎದುರುಗಡೆಗೆ ಒಂದಷ್ಟು ಗಲಾಟೆಗಳು ಕೂಡ ನಡೆದಿದೆ, ಪ್ರತಿಭಟನೆ ಕೂಡ ನಡೆದಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಪೊಲೀಸರು ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ಪ್ರತಿಭಟನಾಕಾರರನ್ನ. ಸ್ಥಿತಿಗತಿಗಳು ಹಿಂಗೆ ಇರಲ್ಲ. ನಾವು ಈ ಕೊರೋನಾ ವಿಚಾರಕ್ಕೆ ಸಂಬಂಧಪಟ್ಟಂಥ ಸಂದರ್ಭದಲ್ಲಿ ಆಸ್ಟ್ರೇಲಿಯಾದಲ್ಲಿ ಆ ಚೀನಾ ರಾಯಭಾರ ಕಚೇರಿಗಳು ಎಲ್ಲೆಲ್ಲಿದೆ, ಆಸ್ಟ್ರೇಲಿಯಾ ಆಗಿರ್ಬೋದು, ಬೇರೆ ಬೇರೆ ರಾಷ್ಟ್ರಗಳಾಗಿರ್ಬೋದು, ಅಲ್ಲಿ ಜನ ಹಿಂಡಾಗಿ ಹೋಗಿ ಅಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ನಿಮ್ಮ ಯೋಗ್ಯತೆ ಎಷ್ಟೇನೇನೆ ಅಂತ, ಜಗತ್ತಿಗೆ ನೀವು ಅನಾವರಣಗೊಂಡಿದ್ದೀರಿ, ನೀವು ನಿಮ್ಮ ಮುಖ ತೋರಿಸಿದ್ರಿ ಅಂತ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ. ಸೊ ಅದರ ಮುಂದುವರೆದ ಭಾಗ ಇದು. ಈ ರೀತಿ ಚೀನಾ ಈ ಉದ್ದಟತನವನ್ನು ತೋರಿಸಿದರೆ ಭಾರತೀಯರು ಕೂಡ ಸಿಡಿದು ಹೇಳ್ತಾರೆ ಅನ್ನುವಂಥದ್ದು ಈಗ ಆ ಪ್ರತಿಭಟನೆ ಆಗಿದೆ. ಆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಎಸ್ ಕಾಮಜಿ, ತಾವು ಹೇಳ್ತಾ ಇದ್ರಿ, ಮುಂದುವರಿಸಿ ಸರ್ ಪ್ಲೀಸ್. ಇನ್ನೊಂದು ನಾನು ಹೇಳೋದು, ನಮ್ಮ MMRCA ಮೀಡಿಯಂ ಮಲ್ಟಿ ರೋಲ್ ಕಂಬ್ಯಾಟ್ ಏರ್ಕ್ರಾಫ್ಟ್ ನಮ್ಮ ಏರ್ ಫೋರ್ಸ್ ಡಿಮಾಂಡ್ ಕೊಟ್ಟಿದ್ದು 1999. ಓಕೆ, ಫಸ್ಟ್ ಪ್ಲೇನ್ ಬಂದಿದೆ ಸೆಪ್ಟೆಂಬರ್ 2019. 20 ಇಯರ್ಸ್ ನಮ್ಮ ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಆ ಫೈಲ್ ನಲ್ಲಿ ಕೂತಿದ್ದಾರೆ. ಇವಾಗ ಮಿನಿಸ್ಟ್ರಿ ಯಾತಕ್ಕೆ ಅದರ ವಿಷಯ ಮಾತಾಡೋದಿಲ್ಲ? ಇವಾಗ ನಮ್ಮ ಹತ್ರ ಒಂದೇ ಎರಡು ಇದಿದೆ, ರಫೇಲ್ ಇದೆ. ನಮ್ಮ ಹತ್ರ ಎಲ್ಲ ರೈಫಲ್ ಇರೋದಿದ್ರೆ ಪೂರಾ ಟಿಬೆಟ್ ಮೇಲೆ ನಮ್ಮ ಏರ್ ಡಾಮಿನೇಷನ್ ಇರ್ತಿತ್ತು. ಯಾವಾಗ್ಲೂ ಒಂದು ಫೈಲ್ ಹೋಗುವಾಗ ಅದು ರೆಡ್ ಟೇಪ್ ಅಲ್ಲಿ
ಈ ಡೆಸ್ಕಿಂದ ಆ ಡೆಸ್ಕಿಂದ ಈ ಡೆಸ್ಕ್ ಮಾಡಿ 21 ಏರ್ಕ್ರಾಫ್ಟ್ ತಗೊಳ್ಳಿಕ್ಕೆ ಈ ದೇಶಕ್ಕೆ 20 ವರ್ಷ ಆಗ್ತಾ ಇದೆ. ನಮ್ಮ ಡಿಫೆನ್ಸ್ ಎಕ್ವಿಸಿಷನ್ ಪ್ರೊಸೀಜರ್ ಇಷ್ಟು ಸರಿ ಮಾಡಬೇಕು, ಇಷ್ಟು ಮಾಡಬೇಕು. ಈಗ ಸ್ವಲ್ಪ ಬದಲಾವಣೆಗಳಾಗ್ತಾ ಇಲ್ವಾ ಸರ್? ಈಗ ಸ್ವಲ್ಪ ಬದಲಾವಣೆಗಳಾಗ್ತಾ ಇಲ್ವಾ ಈಗ ಅಟ್ಲೀಸ್ಟ್? ಹೌದು, ಇದು ಆಗ್ತಾ ಇದೆ ಮಾತ್ರ. ಇದು 20 ವರ್ಷದ ಹಿಂದೆ ಮಾಡಿರೋದು ಅವ್ರು ಆನ್ಸರ್ ಮಾಡ್ಬೇಕೋ ಇಲ್ಲ. ಇವಾಗ ನೋಡಿ ಎಲ್ರು ಸುಮ್ಮನೆ ಇರ್ತಾರೆ. ನಿಜ ಆರ್ಮ್ ಫೋರ್ಸಸ್ ಚೀಫ್, CDS, ಆರ್ಮಿ, ಏರ್ ಫೋರ್ಸ್, ನೇವಿ ಅವ್ರ ಮುಂದೆ ಇದ್ದಾರೆ. ಅವ್ರು ಇದಕ್ಕೆ ಡಿಲೇಗೆ ಅವ್ರು ರೆಸ್ಪಾನ್ಸಿಬಲ್ ಅಲ್ಲ. ಆ ಡಿಲೇಗೆ ರೆಸ್ಪಾನ್ಸಿಬಲ್ ಮಿನಿಸ್ಟ್ರಿ, ಅದು ಬ್ಯೂರೋಕ್ರಸಿ ಅಲ್ಲಿ ಕೂತಿದೆ. ಅವ್ರ ಹತ್ರ ಯಾತಕ್ಕೆ ಕೇಳೋದಿಲ್ಲ ನೀವು? ಬ್ಯೂರೋಕ್ರಸಿ ಹತ್ರ ಕೇಳಿ ಇಷ್ಟು ಡಿಲೇ ಯಾತಕ್ಕೆ ಮಾಡಿದ್ದೀರಿ ಅಂತ. ಅದು ಒಂದು. ಇನ್ನೊಂದು ಅದು ಒಂದು ವೆರಿ ಇಂಪಾರ್ಟೆಂಟ್. ಮೂರನೇದು ನಾನು ಹೇಳಿದ್ದೆ, ಅವರ ಸೀನಿಯರ್ ಮೆಡಿಸಿನ್ ಅವರಿಗೆ ಕುಡಿಸ್ಬೇಕು. ವಿಯೆಟ್ನಾಂ ಇದೆ, ತೈವಾನ್ ಇದೆ. ಇವಾಗ ನೋಡಿ, ಒಂದು ನಾರ್ತ್ ಕೊರಿಯಾ ಹತ್ರ ನ್ಯೂಕ್ಲಿಯರ್ ಪವರ್ ಅಂಡ್ ಮಿಸೈಲ್ ಪವರ್, USA ಅದ್ರ ಹತ್ರ ಹೋಗ್ಲಿಕ್ಕೆ ಆಗೋದಿಲ್ಲ. ಇವಾಗ ನೀವು ವಿಯೆಟ್ನಾಮಿಗೆ ಅವ್ರ ತೈವಾನಿಗೆ ಎಲ್ಲ ಅಸ್ತ್ರ ಕೊಟ್ರೆ ಎಷ್ಟು ಅವರ ಪೂರ ಅವರು ನಮ್ಮ ಅಟೆನ್ಷನ್ ಪಾಕಿಸ್ತಾನದ ಕಡೆ ಮಾಡಿದ ಹಾಗೆ ನಾವು ಅವರ ಅಟೆನ್ಷನ್ ಪೂರ ಈಸ್ಟರ್ನ್ ಪೆಸಿಫಿಕ್ ಬೋರ್ಡ್ ಅಲ್ಲಿ ಮಾಡಬಹುದು. ವಿಯೆಟ್ನಾಂ ಸೌತ್ ಚೈನಾ ಸೀದಲ್ಲಿ, ತೈವಾನಿಗೆ USA ಒಟ್ಟಿಗೆ ಇರಬೇಕು, ಫಿಲಿಪೀನ್ಸಿಗೆ ನಮ್ಮ ಕಡೆ ಇರಬೇಕು, ಆಸ್ಟ್ರೇಲಿಯಾ ನಮ್ಮ ಕಡೆ ಇದೆ, ಜಪಾನ್ ನಮ್ಮ ಕಡೆ ಇದೆ, US ನಮ್ಮ ಕಡೆ ಇದೆ, ಕ್ವಾಡ್ ಅಂತ ಹೇಳ್ತಾರಲ್ಲ, ಎಲ್ಲ ನಮ್ಮ ಕಡೆ ಇದೆ. ನಾವು ಚೀನಾಗೆ ಹಾಗೆ ನಮಗೆ ಕಂಟೈನ್ ಮಾಡಿದ್ದಾರೆ, ನಾವು ಚೀನಾಗೆ ಕಂಟೈನ್ ಮಾಡಬಹುದು. ಅದು ನಮ್ಮ ಗ್ರ್ಯಾಂಡ್ ಸ್ಟ್ರಾಟಜಿ ಇರಬೇಕು. ಈ ದೇಶಕ್ಕೆ ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ 72 ವರ್ಷ ಆದ್ಮೇಲೂ ನಾವು ಮಾಡಿಲ್ಲ. ಇಂಡಿಪೆಂಡೆನ್ಸ್ ಆದ್ಮೇಲೆ ಇಷ್ಟು ವರ್ಷ ಆದ್ಮೇಲೆ ಒಂದು ನ್ಯಾಷನಲ್ ಸೆಕ್ಯೂರಿಟಿ ಸ್ಟ್ರಾಟಜಿ. ನಮ್ಮ ಶತ್ರುಗಳು ಯಾರು, ನಮ್ಮ ಶತ್ರುಗಳು ಹೇಗೆ ನಮ್ಮ ಮೇಲೆ ಆಕ್ರಮಣ ಮಾಡ್ತೀರಿ, ಅವರದ್ದು ಇನ್ಸ್ಟ್ರೂಮೆಂಟ್ಸ್ ಆಫ್ ನ್ಯಾಷನಲ್ ಪವರ್, ಪೊಲಿಟಿಕಲ್ ಪವರ್, ಮಿಲಿಟರಿ ಪವರ್, ಇಕನಾಮಿಕ್ ಪವರ್, ಸೈನ್ಸ್ ಅಂಡ್ ಟೆಕ್ನಾಲಜಿಕಲ್ ಪವರ್, ಸಾಫ್ಟ್ ಪವರ್, ಇದನ್ನೆಲ್ಲ ಒಟ್ಟಿಗೆ ಮಾಡಿ ಒಂದು ಗ್ರ್ಯಾಂಡ್ ಸ್ಟ್ರಾಟಜಿ ಮಾಡಿ ನಮ್ಮ ಕಾಂಪ್ರಿಹೆನ್ಸಿವ್ ನ್ಯಾಷನಲ್ ಪವರ್ ಇಂಡಿಯಾದು ಹೇಗೆ ನಾವು ಉದ್ಭವ ಮಾಡಬೇಕು ಅಂತ ಒಂದು ಗ್ರ್ಯಾಂಡ್ ಸ್ಟ್ರಾಟಜಿ ಇದೆ. ಅದನ್ನು ಇವತ್ತೇ ಮಾಡೇ ಇಲ್ಲ. ನಮ್ಮ ಡಿಫೆನ್ಸ್ ಬಜೆಟ್ ಕಮ್ಮಿ ಮಾಡ್ತಾ ಇದ್ದೀರಿ ನೀವು. ಇವಾಗ ಕೋವಿಡ್ಗೆ ವಜಹಸೆ ಯು ಹ್ಯಾವ್ ಮೇಡ್ ಇಟ್ 20% ಫರ್ದರ್ ಲೆಸ್ ಇನ್ ದ ಕ್ಯಾಪಿಟಲ್ ಬಜೆಟ್. ಮಾಡರ್ನೈಸೇಷನ್ ಹೇಗೆ ಆಗೋದು? ಕರೆಕ್ಟ್ ಸರ್. ನಮಗೆ GDP 3% ಆಫ್ ದ GDP ಶುಡ್ ಬಿ ಅಲೋಕೇಟೆಡ್ ಟು ದ ಇಂಡಿಯನ್ ಡಿಫೆನ್ಸ್ ಬಜೆಟ್. ಆಮೇಲೆ ನಿಮ್ಮ ನೋಡಿ, ಒಂದು 10 ವರ್ಷ ಆದ್ಮೇಲೆ ಚೈನಾ ವಿಲ್ ನಾಟ್ ಇವನ್ ಲುಕ್ ಎಟ್ ಅಸ್, ವಿಲ್ ನಾಟ್ ಹ್ಯಾವ್ ದ ಕರೇಜ್ ಟು ಲುಕ್ ಎಟ್ ಅಸ್. ಕರೆಕ್ಟ್ ಸರ್. ಇವಾಗ ಚೈನಾ ಡಿಫೆನ್ಸ್ ಬಜೆಟ್ ಇಸ್ 4 times ಇಂಡಿಯಾ. ನಮ್ದು 70 ಇದೆ, ಅವ್ರದ್ದು 277 ಇದೆ. ಇದ್ರ ಬಗ್ಗೆ ನಾನು ಇನ್ನಷ್ಟು ಚರ್ಚೆ ಮಾಡ್ತೀನಿ. ಬಹಳಷ್ಟು ಅಂಶಗಳನ್ನು ಕೊಟ್ಟರು. ಏನು ಅಂದ್ರೆ, ನೀವು ಫೈಲನ್ನ ಒಂದ್ ಕಡೆಯಿಂದ ಒಂದ್ ಕಡೆಗೆ ಇನ್ನೂ ಆಟ ಆಡಿಸ್ತಾ ಇದ್ರೆ ನಾವು ಹಿಂಗೆ ಉದ್ಧಾರ ಆಗೋದ ಬಗ್ಗೆ ಹೇಗೆ, ನಂಬರ್ 1. ಜೊತೆಗೆ ಏನು ಅಂತಂದ್ರೆ, ನೀವು ಏನೇನಾದರೂ ದೇಶದಲ್ಲಿ ಇದ್ದೇ ಇರುತ್ತೆ. ದೇಶದಲ್ಲಿ ಕೆಲವು ಸಂದರ್ಭದಲ್ಲಿ ಬರ ಬರುತ್ತೆ, ದೇಶದಲ್ಲಿ ಕೆಲವು ಸಂದರ್ಭದಲ್ಲಿ ನೆರೆ ಬರುತ್ತೆ, ಕೆಲವು ಸಂದರ್ಭಗಳಲ್ಲಿ ವೈರಸ್ಗಳ ಹಾವಳಿ ಇರುತ್ತೆ. ಇಂಥ ಸಂದರ್ಭದಲ್ಲಿ ನೀವೆಲ್ಲವನ್ನೂ ಕೂಡ ಕಟ್ ಆಫ್ ಮಾಡ್ತಾ ಹೋದರೆ ನಾವು ಇನ್ನೂ ಕೂಡ ಇಂಪ್ರೂವ್ ಆಗುವಂಥದ್ದು ಹೆಂಗೆ, ನಾವು ಮೇಲ್ದರ್ಜೆಗೆ ಏರಿಸುವಂಥ ಬಗೆ ಹೇಗೆ, ಎಲ್ಲ ಸಂಗತಿಗಳನ್ನು ಕಾಮತ್ ಅವರು 1 to 1 ನಮ್ಮ ಎದುರುಗಡೆಗೆ ಇಡ್ತಾ ಹೋದರು. ಪಾಯಿಂಟ್ ನಮ್ಮ ಎದುರುಗಡೆಗೆ ಇಡ್ತಾ ಹೋದರು. ನಿಜಕ್ಕೂ ಬಹಳ ಗಮನಿಸಬೇಕಾದಂಥ ಪಾಯಿಂಟ್ಗಳನ್ನು ಹೇಳಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂಗೆ ತಜ್ಞರು ನಮ್ಮ ಜೊತೆಗಿದ್ದಾರೆ, ನಾವು ಚರ್ಚೆ ಮಾಡ್ತೀವಿ. ಒಂದು ಪುಟ್ಟ ವಿರಾಮ ತಗೊಳ್ಳೋಣ. ವಿರಾಮದ ನಂತರ ಸಾಕಷ್ಟು ವಿಚಾರಗಳ ಬಗ್ಗೆ ನಾವು ಚರ್ಚೆ ಆಗಬೇಕು. ಯಾಕಂದರೆ ಎಲ್ಲ ಅಂಶಗಳನ್ನು ಕೂಡ ನಿಮ್ಮ ಮುಂದಿಡ್ತೀವಿ. ನಮ್ಮೂರು ಪ್ರತಿದಿನ ರಾತ್ರಿ 8 ಗಂಟೆಗೆ TV9ನಲ್ಲಿ ಮಾತ್ರ.